my dear students. So how are you all? I hope you all are doing well. And ಇವತ್ತು ನಾವು that is your polymers chapter ನ ಓದ್ಲಿಕ್ಕೆ ಹೋಗ್ತಿದ್ವಿ. As this is ನಮ್ದು ರಿವಿಷನ್ ಸೆಷನ್ ಆಗಿರೋದ್ರಿಂದ ಈ ಒಂದು ಪಾಲಿಮರ್ಸ್ ಚಾಪ್ಟರ್ ಅಲ್ಲಿ ನಾವು ಫಸ್ಟ್ ಬೇಸಿಕ್ ಏನೇನು ನಮ್ದು ಡೆಫಿನೇಷನ್ಸ್ ಗಳಿದಾವೆ ಅದನ್ನ ಅರ್ಥ ಮಾಡ್ಕೊಳೋಣ. ಬೈ ಹ್ಯಾಟ್ ಮಾಡ್ಕೊಳೋದು ಬೇಡ. ಅಂಡ್ ದೆನ್ ಬೈ ಹ್ಯಾಟ್ ಮಾಡ್ಕೊಳೋದು ಇದೆ ನಿಮ್ಮ ಹತ್ರ ಮೋನೋಮರ್ ಯೂನಿಟ್. ಅದನ್ನ ನಾವೊಂದು ಲಿಸ್ಟ್ ಕೊಡ್ತೀನಿ, ಆ ಲಿಸ್ಟ್ ಮೇಲೆ ಫೋಕಸ್ ಮಾಡ್ರಿ. ನಾವು ವಾಟ್ ಯು ಹ್ಯಾವ್ ಟು ಡೂ, ನಿಮ್ಗೆ ಏನ್ ನಾನು ಡೆಫಿನೇಷನ್ಸ್ ಗಳು ಹೇಳ್ತೀನಿ, ಅರ್ಥ ಮಾಡಿಸ್ತೀನಿ ಮೀನಿಂಗ್ ನ, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಂಡ್ ಆಫ್ಟರ್ ದಟ್ ವಾಟ್ ಯು ಹ್ಯಾವ್ ಟು ಡೂ, ಆ ಲಿಸ್ಟ್ ನ ಮತ್ತೆ ರಿವೈಸ್ ಮಾಡ್ತಾ ಹೋಗ್ಬೇಕು. ಕ್ಲಿಯರ್? ಓಕೆನಾ? ಸೊ ಕ್ವಿಕ್ ಆಗಿ ಚಾಪ್ಟರ್ ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ. ಎಸ್ ಮ್ಯಾಮ್, ಮಾಡ್ಕೊಳೋಣ. ಸೊ ಈ ಚಾಪ್ಟರ್ ನಾವ್ ಏನೇನ್ ನೋಡ್ಕೊಂತ ಹೋಗ್ತೀವಿ. ಸೊ ಈ ಚಾಪ್ಟರ್ ವಿ ವಿಲ್ ಟಾಕ್ ಅಬೌಟ್ ದ ಪಾಲಿಮರ್ಸ್ ಅಂದ್ರೆ ಏನು, ಅದ್ರ ಇಂಟ್ರಡಕ್ಷನ್, ಸ್ವಲ್ಪ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಬಗ್ಗೆ ಸ್ವಲ್ಪ ನಿಮ್ಗೆ ಹಿಂಟ್ ಕೊಡ್ತೀನಿ ಯಾವ ತರ ಇದೆ. ಟೈಪ್ಸ್ ಆಫ್ ಪಾಲಿಮರ್ಸ್ ಬೇಸ್ಡ್ ಆನ್ ಅದರ್ ಫ್ಯಾಕ್ಟರ್ಸ್ ನೋಡ್ಕೊಂತ ಹೋಗ್ತೀವಿ. ಚೈನ್ ಗ್ರೋತ್ ಪಾಲಿಮರೈಸೇಷನ್ ಅಂದ್ರೆ ಏನು, ದಟ್ ಈಸ್ ನಮ್ದು ಚೈನ್ ಇನಿಷಿಯೇಷನ್, ಚೈನ್ ಪ್ರಾಪಗೇಷನ್ ಅಂಡ್ ಚೈನ್ ಟರ್ಮಿನೇಷನ್ ಫಾರ್ ಯೋರ್ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಇಂದ ನೋಡ್ಕೊಂತ ಹೋಗ್ತೀವಿ. ಅಂಡ್ ದೆನ್ ಈಸ್ ಯೋರ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಚಾಪ್ಟರ್. ಕ್ಲಿಯರ್? ಓಕೆ. ಸೊ ನಿಮ್ಮ ಮನೇಲಿ ಎಲ್ಲಾರು ನೀವು ನೋಡಿದೀರಾ, ಏನಿರುತ್ತೆ ನಿಮ್ಮ ಹತ್ರ ಕವರ್ ನೋಡಿದೀರಾ, ಇವೆಲ್ಲ ಪ್ಯಾಕೇಜಿಂಗ್ಸ್ ಗಳನ್ನ ನೋಡಿದೀರಾ, ಅಂಡ್ ನಿಮ್ಗೆಲ್ಲ ಅಡ್ಹೆಸಿವ್ ದಟ್ ಈಸ್ ಗಮ್ ಗಳನ್ನ ನೋಡಿದೀರಲ್ವಾ, ಫೆವಿಕಾಲ್ ಅಂಡ್ ಆಲ್. ಅಂಡ್ ನೀವು ಸ್ಪೋರ್ಟ್ಸ್ ಅಲ್ಲಿ ಆಟ ಆಡ್ತೀರೇನಲ್ರಿ, ನಿಮ್ದು ಬಾಟಲ್ ಏನಾಗಿದೆ, ನಿಮ್ದು ಕಾರ್ ಅಲ್ಲಿ ಯೂಸ್ ಆಗೋ ಅಂತ ಕೆಲವೊಂದು ಪಾರ್ಟ್ಸ್ ಗಳು ಆಟೋಮೊಬೈಲ್ಸ್ ಅಲ್ಲಿ, ಅಂಡ್ ನಿಮ್ದು ಸ್ಪೋರ್ಟ್ಸ್ ಅಲ್ಲಿ ಯೂಸ್ ಆಗತ್ತ ಎಲ್ಲ ಅದೆಷ್ಟೊಂದು ಏನಂತಾರೆ ನಮ್ದು ಬಟ್ಟೆಗಳಾಗಿರ್ಬೋದು, ಅಂಡ್ ನಂದು ಟಾಯ್ಸ್, ಮಕ್ಕಳು ಆಟ ಸಾಮಾನುಗಳು, ಡಾಕ್ಟರ್ಸ್ ಯೂಸ್ ಮಾಡೋ ಕ್ಯಾಥೆಟ್ಸು ಇದರಲ್ಲಿ ಆಗಿರ್ಬೋದು. ದೀಸ್ ಆಲ್ ಆರ್ ಯೋರ್ ಪಾಲಿಮರ್ಸ್. ನೋಡ್ತಿದ್ದೀರಾ, ಸುತ್ತಮುತ್ತ ನೀವು 10 ವಸ್ತು ತಗೊಂಡ್ಬನ್ನಿ ಅಂತ ಹೇಳಿದ್ರೆ ನಿಮ್ಗೆ ನಾನು ಅದ್ರಲ್ಲಿ 5 ವಸ್ತುಗಳು ಪಾಲಿಮರ್ಸ್ ಆಗಿರ್ತಾರೆ. ಏನಾಗಿರ್ತವೆ? ಪಾಲಿಮರ್ಸ್ ಆಗಿರುತ್ತವೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ದು ಲೈಫಲ್ಲಿ ರೋಲ್ ಪ್ಲೇ ಮಾಡುತ್ತೆ. ಅಂಡ್ ಇಂಡಸ್ಟ್ರಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಸೊ ಇಂಡಸ್ಟ್ರಿಯಲ್ಲಿ ನಮ್ದು ಎಲ್ಲ ಏನು ಅರ್ನಿಂಗ್ಸ್ ಮಾಡ್ತಿದ್ದಾರೆ ಇವುಗಳನ್ನೆಲ್ಲ ಮಾರಿತಾನೆ ಮಾಡ್ತಿರೋದು. ಸೊ ದಟ್ಸ್ ವೈ ಪಾಲಿಮರ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರ್ಲಿ ಅಂತ ನಿಮಗೆ ಚಾಪ್ಟರ್ ಇಟ್ಟಿರೋದು. ಸೊ ಪಾಲಿಮರ್ಸ್ ಅಂದ್ರೆ ಏನು? ಸೊ ಪಾಲಿ ಅಂತ ಹೇಳಿದಾಗ ಮೆನಿ, ಇದ್ರ ಮೀನಿಂಗ್ ಏನಂತ ಹೇಳಿದ್ರೆ ಪಾಲಿ ಮೀನ್ಸ್ ಮೆನಿ, ಮರ್ ಅಂತ ಹೇಳಿದ್ರೆ ಯೂನಿಟ್ಸ್. ಸೊ ಒಂದ್ ಯೂನಿಟ್ ಮೆನಿ ಟೈಮ್ಸ್ ಇದ್ರೆ, ಸೊ ಇಫ್ ದೇರ್ ಆರ್ ಯು ಕ್ಯಾನ್ ಸೇ ಮೆನಿ ಯೂನಿಟ್ಸ್ ಮೆನಿ ಟೈಮ್ಸ್ ಇದೆ, ಸೊ ದಾಟ್ ಈಸ್ ಯುವರ್ ಕಾಲ್ಡ್ as ಪಾಲಿಮರ್ಸ್. ಸೊ ಒಂದು ಪೆನ್ ನಾನು ಜೋಡಿಸ್ಕೊಂತ ಉದ್ದಕ್ಕೆ ನಾನು ಏನಾದ್ರು ಚೇಂಜ್ ಮಾಡ್ಕೊಂಡ್ರೆ ದಟ್ ಈಸ್ ಮೈ ಪಾಲಿಮರ್. ಅಂಡ್ ಅದರಲ್ಲಿ ಚಿಕ್ಕ ಯೂನಿಟ್ ಯಾವುದು, ದ ಮೋಸ್ಟ್ ಸ್ಮಾಲೆಸ್ಟ್ ಯೂನಿಟ್ ಯಾವುದು, ದಟ್ ಈಸ್ ಮೈ ದಿಸ್ ಪೆನ್. ಸೊ ಅದೇ ತರ ಈ ಸ್ಮಾಲೆಸ್ಟ್ ಯೂನಿಟ್ ನ ರಿಪೀಟ್ ಮಾಡಿ ಇಕ್ಕಿರೋದ್ರಿಂದ ನಂದು ಏನಾಗೋಯ್ತು, ಪಾಲಿಮರ್ ಕ್ರಿಯೇಟ್ ಆಯ್ತು. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ಯೋರ್ ಪಾಲಿಮರ್. ಈಗ ಇನ್ನೊಂದು ವರ್ಡ್ ನೀವು ಕೇಳಿರ್ತೀರಾ, ದಟ್ ಈಸ್ ಯೋರ್ ಮ್ಯಾಕ್ರೋಮರ್. ಮ್ಯಾಕ್ರೋಮರ್ ಅಥವಾ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಈ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂಡ್ ಪಾಲಿಮರ್ಸ್ ಸ್ವಲ್ಪ ಸಿಮಿಲರ್ ಫ್ಯಾಷನ್ ಅಲ್ಲೇ ಇದೆ, ಬಟ್ ಡಿಫ್ರೆನ್ಸಸ್ ಇದಾವೆ ನೋಡಿ. ಸೊ ಪಾಲಿಮರ್ಸ್, ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ, ನೀಟಾಗಿ ಜ್ಞಾಪನಕ್ಕೆ ಇಟ್ಕೊಳ್ಳಿ, ಮತ್ತೆ ಹೇಳೋದಿಲ್ಲ. ಪಾಲಿಮರ್ಸ್, ಆಲ್ ಪಾಲಿಮರ್ಸ್ ಆರ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಸೊ ಎಲ್ಲಾ ಪಾಲಿಮರ್ಸ್ ಏನಾಗಿದ್ದಾವೆ, ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆಗಿದ್ದಾವೆ. ಬಟ್ all macromolecules are not polymers. ಸೊ ಎಲ್ಲಾ ಪಾಲಿಮರ್ಸ್ ಮ್ಯಾಕ್ರೋ ಮಾಲಿಕ್ಯೂಲ್ ಆದ್ರೆ ಎಲ್ಲಾ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ನ ಪಾಲಿಮರ್ಸ್ ಹೇಳಕ್ಕಾಗಲ್ಲ. ಮ್ಯಾಮ್ ಎಕ್ಸಾಂಪಲ್ ಕೊಟ್ಟು ಹೇಳ್ರಿ ಮ್ಯಾಮ್ ಅರ್ಥ ಆಗತ್ತೆ ಅಂತ ಹೇಳಿದ್ರೆ ನೋಡಿ, ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂದ್ರೆ ಏನು, ದಟ್ ಈಸ್ ಯೋರ್ ಲಾರ್ಜ್ ಮಾಲಿಕ್ಯೂಲ್ಸ್. ಸೊ ತುಂಬಾ ಲಾರ್ಜ್ ಇರಬೇಕು, ಅದು ಮಾಲಿಕ್ಯುಲರ್ ವೇಟ್ ಏನಾಗಿರ್ಬೇಕು, ತುಂಬಾ ಜಾಸ್ತಿ ಆಗಿರ್ಬೇಕು, ರೈಟ್? ದಟ್ ಈಸ್ ದ ಕಂಡೀಷನ್. ಬಟ್ ಇದ್ರಲ್ಲಿ ಏನಾದ್ರು ರಿಪೀಟೇಷನ್ ಆಫ್ ಯೂನಿಟ್ಸ್ ಏನಾದ್ರು ಇದೆಯಾ? ಇಲ್ಲ. ಬಟ್ ಇಲ್ಲಿ ಯೂನಿಟ್ ರಿಪೀಟೇಷನ್ ಇದೆ. ಸೊ ದಾಟ್ ಈಸ್ ದ ಮೇನ್ ಡಿಫರೆನ್ಸ್. ಸೊ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ನಮ್ದು ಸೆಲ್ಯುಲೋಸ್ ತಗೊಂಡ್ರೆ, ಸೆಲ್ಯುಲೋಸ್ ಈಸ್ ಯೋರ್ ಮ್ಯಾಕ್ರೋ ಮಾಲಿಕ್ಯೂಲ್ ಆಗಿದಾವೆ. ಇಟ್ ಈಸ್ ಮ್ಯಾಕ್ರೋ ಮಾಲಿಕ್ಯೂಲ್ ಬಟ್ ನಾಟ್ ಪಾಲಿಮರ್. ಬಟ್ ಇದು ಪಾಲಿಮರ್ಗೆ ಎಕ್ಸಾಂಪಲ್ ಅಲ್ಲವೇ ಅಲ್ಲ. ಅರ್ಥ ಆಯ್ತಾ? ಬಟ್ ವೆನ್ ಯು ಕನ್ಸಿಡರ್ ಯೋರ್ ಪ್ರೋಟೀನ್ಸ್ ಆರ್ ಯೋರ್ ಮ್ಯಾಕ್ರೋ ಮಾಲಿಕ್ಯೂಲ್ ಕಂಟ್ರಿ, ಬಟ್ ಇಟ್ ಈಸ್ ಆಲ್ಸೋ ಯೋರ್ ಪಾಲಿಮರ್ಸ್. ಕ್ಲಿಯರ್? ಇಷ್ಟು ನನಗೆ ಡೆಫಿನೇಷನ್ ಅಂತೂ ಅರ್ಥ ಆಯ್ತು ಮ್ಯಾಮ್. ಪಾಲಿಮರ್ಸ್ ಅಂದ್ರೆ ಏನು
ಅಂಡ್ ನಂದು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂದ್ರೆ ಏನು, ಅದ್ರ ಮಧ್ಯದಲ್ಲಿ ಇರೋ ಡಿಫ್ರೆನ್ಸ್ ಏನು. ಈಗ ಬರೋಣ, ದಟ್ ಈಸ್ ಯೋರ್ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್. ಸೊ ಈ ನಾನು ಮ್ಯಾಕ್ರೋ ಪಾಲಿಮರ್ಸ್ ಅಲ್ಲಿ ನಾನು ಏನ್ ಹೇಳಿದೆ, ದೇರ್ ಇಸ್ ಅ ಕಂಟೈನಿಂಗ್ ಆಫ್ ಮೆನಿ ಯೂನಿಟ್ಸ್ ಇದೆಯಲ್ವಾ. ಸೊ ತುಂಬಾನೇ ಜಾಸ್ತಿ ಯೂನಿಟ್ಸ್ ಇದಾವೆ. ಈ ಯೂನಿಟ್ಸ್ ಅಲ್ಲಿ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ ನ ಏನ್ ಹೇಳ್ತೀರಾ, ರಿಪೀಟಿಂಗ್ ಯೂನಿಟ್ ನ ಈಸ್ ಕಾಲ್ಡ್ ಆಸ್ ಯೋರ್ ಮೋನೋಮರ್ ಅಂತ ಹೇಳ್ತೀರಾ. ಏನ್ ಹೇಳ್ತೀರಾ ಅದನ್ನ, ಮೋನೋಮರ್. ಈ ಒಂದು ಮೋನೋಮರ್ ಲೆಟ್ಸ್ ಎ ಮೋನೋಮರ್ ಆಗಿದ್ರೆ ಇದು ರಿಪೀಟ್ ಆಗ್ತಿರತ್ತೆ. ದಿಸ್ ಇಸ್ ಯೋರ್ ಮೋನೋಮರ್. ಅಂಡ್ ಒಂದ್ರಲ್ಲಿ ಒಂದು ಟೈಪ್ ಆಫ್ ಮೋನೋಮರ್ ಇರ್ಬೇಕಾ, ಇಲ್ಲ, ಒಂದ್ರಲ್ಲಿ 2-3 ಟೈಪ್ ಆಫ್ ಮೋನೋಮರ್ ಇರ್ಬೋದು. ಸೊ ಎ ಬಿ ಟೈಪ್ ಆದ್ರೂ ಇರ್ಬೋದು, ಬಟ್ ಒಂದು ಪರ್ಟಿಕ್ಯುಲರ್ ಫ್ಯಾಷನ್ ಅದು ರಿಪೀಟ್ ಆಗಿರ್ಬೇಕು. ಲೆಟ್ಸ್ ಸೇ ಫಸ್ಟ್ ಯೂನಿಟ್ ಎ ಬಿ ಆಗಿದ್ರೆ ನೆಕ್ಸ್ಟ್ ಯೂನಿಟ್ ಕೂಡ ಎ ಬಿನೇ ಆಗಿರ್ಬೇಕು, ಅದ್ರ ನೆಕ್ಸ್ಟ್ ಯೂನಿಟ್ ಎ ಬಿನೇ ಆಗಿರ್ಬೇಕು. ಆಮೇಲೆ ಬಂದ್ಬಿಟ್ಟು ಎ ಬಿ ಎ ಬಿ ಬಿ ಅಂತ ಮಾಡ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಯುವರ್ ಪಾಲಿಮರ್ಸ್. ಕ್ಲಿಯರ್? ಈ ತರನೂ ಆಗಿರ್ಬೋದು. ಸೊ ದಿಸ್ ಇಸ್ ಯುವರ್ ಮೋನೋಮರ್. ಪಾಲಿಮರ್ ಓವರ್ ಮ್ಯಾಮ್, ಮ್ಯಾಕ್ರೋಮಾಲಿಕ್ಯೂಲ್ ಓವರ್ ಮ್ಯಾಮ್, ನಂದು ಮೋನೋಮರ್ ಓವರ್ ಮ್ಯಾಮ್ ರಿವಿಷನ್ ಅಂಡ್ ನಂದು ಡಿಫ್ರೆನ್ಸ್ ನನಗೆ ಗೊತ್ತಾಗ್ಬಿಡ್ತು. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಆನ್ ಟು ಯರ್ ಡಿಗ್ರಿ ಆಫ್ ಪಾಲಿಮರೈಸೇಷನ್. ಸೊ ನಿಮ್ಗೆ ಒಂದು ಪಾಲಿಮರ್ ಕೊಡ್ತಾರೆ, ಒಂದು ಪಾಲಿಮರ್ ಮೋನೋಮರ್ ಯೂನಿಟ್ಸ್ ಎ ಕೊಟ್ಟಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ, ನಾನು ಎನ್ ಟೈಮ್ಸ್ ನಾನು ಏನ ತಗೊಂಡಿದ್ದಾಗ ನನಗೆ ಈ ಒಂದು ಪಾಲಿಮರ್ ಸಿಕ್ಕಿದೆ, ಇವಾಗ ನನಗೆ ಇದ್ರ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಹೇಳಿ ಅಂತ ಹೇಳಿದ್ರೆ ನೀವೇನ್ ಬರೀತೀರಾ, ದಟ್ ಹೌ ಮೆನಿ ಟೈಮ್ಸ್ ದಟ್ ಒನ್ ಸಿಂಗಲ್ ಮೋನೋಮರ್ ಯೂನಿಟ್ ಈಸ್ ರಿಪೀಟಿಂಗ್. ಆ ಒಂದು ಸಿಂಗಲ್ ಮೋನೋಮರ್ ಯೂನಿಟ್ ಎಷ್ಟು ಟೈಮ್ ರಿಪೀಟ್ ಆಗಿದೆ, ದಾಟ್ ಈಸ್ ಯೋರ್ ಡಿಗ್ರಿ ಆಫ್ ಪಾಲಿಮರೈಸೇಷನ್. ಸೊ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂತ ಹೇಳಿದ್ರೆ ನಿಮ್ಗೆ ಇವಾಗ ನಾನು ಎ ಟು ಎ ಈ ತರ ಪಾಲಿಮರ್ ಕೊಟ್ಟಿದ್ದೀನಿ. ಇದ್ರ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಹೇಳಿ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ, ಈ ಪಾಲಿಮರ್ದು ಸೊ 1 time 2 time 3 time 4 time, ಸೊ 1 2 3 4 5 ಯೂನಿಟ್ಸ್ ನಾನು ಏನ್ ಮಾಡಿದ್ದೀನಿ, ಜಾಯಿನ್ ಮಾಡಿದಾಗ ನಮ್ಗೆ ಈ ಪಾಲಿಮರ್ ಸಿಕ್ಕಿದೆ. ಸೊ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಏನಾಯ್ತಿರೋದು 5 ಆಗೋಯ್ತು. ಆಯ್ತಾ? ಅದೇ ನಿಮ್ಗೆ ನೋಡಿ, ಇವಾಗ ಮೋರ್ ದ್ಯಾನ್ 1 ಯೂನಿಟ್ ರಿಪೀಟಿಂಗ್ ಯೂನಿಟ್ ಕೊಟ್ಟಿದ್ರೆ ಎ ಬಿ ಅಂತ ಕೊಟ್ಟಿದ್ರೆ, ಈಗ ಇದರಲ್ಲಿ ರಿಪೀಟಿಂಗ್ ಯೂನಿಟ್ ಏನಾದ್ರೂ ನೀವು ಈ ತರ ಮಾಡ್ತಾ ಹೋದ್ರೆ ರಾಂಗ್ ಆಗತ್ತೆ. ನೋ, ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್. ಸೊ ಇದು ರಿಪೀಟ್ ಆಗ್ತಿರೋದು, ಈ ಪ್ಯಾಟ್ರನ್ ರಿಪೀಟ್ ಆಗ್ತಿದೆ. ಸೊ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಇವಾಗ ಏನಾಗತ್ತೆ ನಿಮ್ದು, ದಿಟ್ ವಿಲ್ ಬಿ 4. ಕ್ಲಿಯರ್? ಓಕೆ ಮ್ಯಾಮ್, ದಿಸ್ ಕಾನ್ಸೆಪ್ಟ್ ಇಸ್ ಆಲ್ಸೋ ಓವರ್. ನೆಕ್ಸ್ಟ್ ಬರೋಣ, ದಟ್ ಈಸ್ ಯೋರ್ ಟೈಪ್ಸ್ ಆಫ್ ಪಾಲಿಮರೈಸೇಷನ್. ಸೊ ಟೈಪ್ಸ್ ಆಫ್ ಪಾಲಿಮರೈಸೇಷನ್ ಅಲ್ಲಿ ಬಂದ್ರೆ ಬೇರೆ ಬೇರೆ ಕ್ಯಾಟಗರಿ ಮೇಲೆ ನಾನೇನ್ ಮಾಡ್ತೀನಿ, ಟೈಪ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀನಿ. ಆಯ್ತಾ? ಸೊ ಬೇರೆ ಬೇರೆ ಕ್ಯಾಟಗರಿನ ನಾನು ಒನ್ ಟೈಮ್ ನಿಮ್ಗೆ ಹೇಳ್ಬಿಡ್ತೀನಿ. ದಟ್ ಈಸ್ ನಾನು ಕ್ಲಾಸಿಫಿಕೇಶನ್ ಮಾಡಿದ್ರೆ, ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಪಾಲಿಮರ್ಸ್, ಕ್ಲಾಸಿಫಿಕೇಶನ್ ಆಫ್ polymers on the basis of what? ನಾನು ಫಸ್ಟ್ ಈಸ್ ಬೇಸಿಸ್ ಆಫ್ ಸೋರ್ಸ್, ಇಂದ ನನಗೆ ಸಿಕ್ಕಿದೆ ಅದ್ರ ಮೇಲೆ ನಾನೇನ್ ಮಾಡ್ತೀನಿ, ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಇಫ್ ನನಗೆ ಅದು ಸಿಕ್ಕಿರೋ ಮಾಲಿಕ್ಯೂಲ್ ಏನಾಗಿದೆ, ನ್ಯಾಚುರಲಿ ಪ್ರೆಸೆಂಟ್ ಇದ್ರೆ, ನ್ಯಾಚುರಲ್ ಪಾಲಿಮರ್ಸ್ ಏನಾದ್ರೂ ನ್ಯಾಚುರಲ್ ಪಾಲಿಮರ್ಸ್ ಇಂದ ನ್ಯಾಚುರಲ್ ಪಾಲಿಮರ್ಸ್ ಅಂಡ್ ಏನಾದ್ರೂ ಆ ನ್ಯಾಚುರಲ್ ಸಿಕ್ಕಿರೋ ಪಾಲಿಮರ್ನ ನಾನೇನ್ ಮಾಡಿದೆ, ಲ್ಯಾಬ್ ಅಲ್ಲಿ ತಗೊಂಬಂದೆ. ನನಗೆ ಬೇಕಾಗಿರೋ ಡಿಸೈರ್ಡ್ ಪ್ರಾಪರ್ಟಿನ ತರಿಸ್ಕೊಳ್ಳೋದಕ್ಕೋಸ್ಕರ ಅದರಲ್ಲಿ ಏನಾದ್ರೂ ನಾನು ಕೆಮಿಕಲ್ ಚೇಂಜ್ ಮಾಡಿದ್ರೆ ದಾಟ್ ವಿಲ್ ಬಿ ಯೋರ್ ಸೆಮಿ ಸಿಂಥೆಟಿಕ್. ಪೂರಾ ಸಿಂಥೆಟಿಕ್ ಅಲ್ಲ, ಪೂರಾ ಲ್ಯಾಬ್ ಅಲ್ಲಿ ನಾನು ಮಾಡಿಲ್ಲ, ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಲೆಟ್ಸೆ ನೀವು ಬಟ್ಟೆ ಅಂಗಡಿಯಿಂದ ತರ್ತೀರಾ, ಲೆಟ್ಸೆ ಅಂಗಡಿಯಲ್ಲಿರೋ ಬಟ್ಟೆ ನ್ಯಾಚುರಲ್ ಆಗಿದ್ರೆ ನೀವು ಮನೇಲಿ ತಂದ್ಬಿಟ್ರು ಅದ್ರ ಮೇಲೆ ಏನಾದ್ರು ಕಲರು ಏನಾದ್ರು ಮಾಡ್ಕೊಂಡ್ರೆ ದಟ್ ಈಸ್ ಯೋರ್ ಸಿಂಥೆಟಿಕ್. ಸೊ ಈ ತರ ಸ್ವಲ್ಪ ಚೇಂಜಸ್ ಮಾಡ್ತಿರ್ತೀರಾ. ಸೊ ಸೆಮಿ ಸಿಂಥೆಟಿಕ್ ಪಾಲಿಮರ್ಸ್ ಏನಾಗಿದೆ, ಇದು ಸೆಮಿ ಸಿಂಥೆಟಿಕ್ ಪಾಲಿಮರ್ಸ್. ಅಂಡ್ ಲಾಸ್ಟ್ ಒನ್ ಈಸ್ ಯೋರ್ ಪೂರಾ ಆರ್ಟಿಫಿಷಿಯಲ್ ಆಗಿದ್ರೆ ದಟ್ ಈಸ್ ಯೋರ್ ಸಿಂಥೆಟಿಕ್ ಪಾಲಿಮರ್ಸ್. ಏನಾಗಿರುತ್ತೆ ಅದು, ಸಿಂಥೆಟಿಕ್ ಪಾಲಿಮರ್ಸ್ ಆಗಿರುತ್ತೆ. ದಟ್ ಈಸ್ ಯೋರ್ ಬೇಸ್ಡ್ ಆನ್ ಸೋರ್ಸ್. ಆಯ್ತಾ? ಓಕೆ ಮ್ಯಾಮ್. ನೆಕ್ಸ್ಟ್ ಈಸ್ ನಂದು ಬೇಸ್ಡ್ ಆನ್ ಮಾಲಿಕ್ಯುಲರ್ ಫೋರ್ಸಸ್ ಅಥವಾ ಲೈಕ್ ಸ್ಟ್ರಕ್ಚರ್ನ ಮಾಡ್ಕೊಂಡು ಹೋಗೋಣ. ಬೇಸ್ಡ್ ಆನ್ ಸ್ಟ್ರಕ್ಚರ್. ಸೊ ಯಾವ ತರ ಪಾಲಿಮರ್ದು ಸ್ಟ್ರಕ್ಚರ್ ಇದೆ ಅದ್ರ ಬೇಸಿಸ್ ಮೇಲೆ, ಲೆಟ್ಸ್ ಸೇ ಸ್ಟ್ರಕ್ಚರ್ ಅಲ್ಲಿ ಏನಾಗಿರ್ಬೋದು, ಒಂದು ಲೀನಿಯರ್ ಆಗಿರ್ಬೋದು. ಸೊ ಅದ್ರಲ್ಲಿ ಯಾವುದೇ ಬ್ರಾಂಚಸ್ ಇಲ್ಲ, ಏನಿಲ್ಲ, ನಂದು ಯಾವುದೇ
ಬ್ರಾಂಚಸ್ ಇಲ್ಲ, ದಟ್ ಈಸ್ ಯೋರ್ ಲೀನಿಯರ್. ಮುಂದೆ ನೋಡ್ಕೊಂತ ಹೋಗೋಣ. ನೆಕ್ಸ್ಟ್ ಒನ್ ಈಸ್ ಯೋರ್ ಸ್ವಲ್ಪ ಬ್ರಾಂಚಸ್ ಆಗಿರುತ್ತೆ. 2 ಚೈನ್ಗಳಿದಾವೆ. ಈ 2 ಚೈನ್ ಮೇಲ್ಗಡೆ ಲೆಟ್ಸ್ ಸೇ ಈ ಪೆನ್ ಏನಾಗಿದೆ, ಬ್ರಾಂಚ್ ಆಗಿದೆ. ಈ ಪೆನ್ ಬ್ರಾಂಚ್ ಆಗಿರೋದು ಈ ಚೈನಿಗೆ ಟಚ್ ಆಗಿದೆಯಾ? ಸೊ ಬ್ರಾಂಚ್ ಆಗಿದೆ, ಬಟ್ ನಂದು ಇಂಟರ್ ಕನೆಕ್ಟೆಡ್ ಲಿಂಕ್ ಆಗಿಲ್ಲ. ಸೊ ದಿಸ್ ವಿಲ್ ಬಿ ಯೋರ್ ಓನ್ಲಿ ಜಸ್ಟ್ ಬ್ರಾಂಚ್ಡ್. ಆಯ್ತಾ? ಏನಾದ್ರೂ ಈ ಪೆನ್ ಕನೆಕ್ಟ್ ಆಯ್ತು, ಟಚ್ ಮಾಡ್ತು, ನೆಕ್ಸ್ಟ್ ಚೈನ್ ಇರೋದಕ್ಕೆ ನಾವು ಇಟ್ ವಿಲ್ ಬಿ ಯೋರ್ ನೆಟ್ವರ್ಕ್ ಪಾಲಿಮರ್. 3D ನೆಟ್ವರ್ಕ್ ಪಾಲಿಮರ್ ಅಂತ ಹೇಳ್ತೀರಾ, ನೆಟ್ವರ್ಕ್ ಪಾಲಿಮರ್. ನೆಕ್ಸ್ಟ್ ಒಂದು ಬರೋಣ. ಆನ್ ದಿ ಬೇಸಿಸ್ ಆಫ್ ಮಾಲಿಕ್ಯುಲಾರ್ ಫೋರ್ಸಸ್. ಮಾಲಿಕ್ಯುಲಾರ್ ಫೋರ್ಸಸ್ಗೆ ಬಂದರೆ, ಸೊ ದ್ಯಾಟ್ ಈಸ್ ನನ್ಗೇನಾಗಿದೆ, ಈಗ ಚೈನ್ಗಳಿದಾವೆ, ನಂದು ಲೀನಿಯರ್ ಚೈನ್ಸ್ಗಳಿದಾವೆ, ಎಷ್ಟೊಂದು ಬ್ರಾಂಚಡ್ ಇದಾವೆ, ನೆಟ್ವರ್ಕು ಇರ್ಬೋದು. ಬಟ್ ಈ ಒಂದು ಚೈನ್ ಇದೆಯಲ್ಲ, ಈ ಒಂದು ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನ್ ಮಧ್ಯದಲ್ಲಿ ಯಾವ ಟೈಪ್ ಆಫ್ ಇಂಟ್ರಾಕ್ಷನ್ ಇದೆ? ಸೊ ಒಂದು ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನ್ ಮಧ್ಯದಲ್ಲಿ ನಂದು ವ್ಯಾಂಡರ್ ವಾಲ್ಸ್ ಇಂಟ್ರಾಕ್ಷನ್ ಇದ್ರೆ, ವ್ಯಾಂಡರ್ ವಾಲ್ಸ್ ಇಂಟ್ರಾಕ್ಷನ್ ಇದ್ದು ಅಂಡ್ ಸ್ವಲ್ಪ ನಂದು ಬ್ರಾಂಚಸ್ ಕನೆಕ್ಟೆಡ್ ಆಗಿದ್ರೆ, ಇಂಟರ್ ಕನೆಕ್ಟೆಡ್ ಆಗಿದ್ರೆ ಬ್ರಾಂಚಸ್ ನೋಡಿ, ಸೊ ದಟ್ ಈಸ್ ಯೋರ್ ಎಲಾಸ್ಟೋಮರ್ಸ್. ಏನಾಗಿರ್ತಂದು ಅದ್ರ ಬೇಸಿಸ್ ಮೇಲೆ ನಾವು ಮಾಡಿದ್ರೆ ಎಲಾಸ್ಟೋಮರ್ಸ್ ಅಂತ ಬಂತು. ಒಂದು ಫೈಬರ್ಸ್ ಅಂತ ಬಂತು. ಫೈಬರ್ಸ್ ಬಟ್ಟೆಗಳಲ್ಲಿ ಯೂಸ್ ಮಾಡ್ತೀರಾ. ಇನ್ನೊಂದು ಏನ್ ಬರ್ತದೆ ನಮ್ದು ಥರ್ಮೋಪ್ಲಾಸ್ಟಿಕ್ ಬಂತು. ಥರ್ಮೋಪ್ಲಾಸ್ಟಿಕ್. ಇನ್ನೊಂದು ಏನ್ ಬರ್ತದೆ ನಮ್ದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಬರ್ತಾ ಹೋಯ್ತು. ಸೊ ದಿಸ್ ಇಸ್ ಯೋರ್ ಎನದರ್ ಕೈಂಡ್. ಏನಾಗಿದೆ, ಇನ್ನೊಂದು ಟೈಪ್ ಆಫ್ ನಂದು ಪಾಲಿಮರ್ಸ್ ಇದರಲ್ಲಿ ಬರ್ತಾ ಹೋಗಿದೆ. ಅಂಡ್ ನೆಕ್ಸ್ಟ್ ಈಸ್ ಯೋರ್ ಬೇಸ್ಡ್ ಆನ್ ಮೂಡ್ ಆಫ್ ಪಾಲಿಮರೈಸೇಷನ್. ಸೊ ಯಾವ ವೇ ಅಲ್ಲಿ ಪಾಲಿಮರೈಸೇಷನ್ ಅಂದ್ರೆ ಏನು? ಈ ಮೊನೋಮರ್ ಯೂನಿಟ್ಗಳೇನಿತ್ತು, ಈ ಮೊನೋಮರ್ ಯೂನಿಟ್ಗಳು ಕನೆಕ್ಟ್ ಆಗೋ ಪ್ರೋಸೆಸ್, ಜಾಯಿನ್ ಆಗೋ ಪ್ರೋಸೆಸ್. ಈ ಎಷ್ಟೊಂದು ನಂಬರ್ ಆಫ್ ಮೊನೋಮರ್ ಯೂನಿಟ್ ನ ಜಾಯಿನ್ ಮಾಡಿ ಒಂದು ಪಾಲಿಮರ್ ಮಾಡ್ತಿದ್ದೀನಿ. ಈ ಪರ್ಟಿಕ್ಯುಲರ್ ಪ್ರೋಸೆಸ್ ಏನ್ ನಡೀತು ಇದನ್ನ ಏನ್ ಹೇಳ್ತೀರಾ? ಪಾಲಿಮರೈಸೇಷನ್. ಅಂಡ್ ಯಾವ ವೇಲ್ ಪಾಲಿಮರೈಸೇಷನ್ ಆಗ್ತಿದೆ ಅದ್ರ ಮೇಲೆ ಇನ್ನೊಂದು ನಾನು ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ಬೋದು. ಅಂಡ್ ಕ್ಲಾಸಿಫಿಕೇಶನ್ ಅಲ್ಲಿ ಬಂದ್ರೆ ಫಸ್ಟ್ ಒನ್ ಈಸ್ ಯೋರ್ ಚೈನ್ ಗ್ರೋತ್ ಅಥವಾ ಹೇಳ್ಬೋದು, ಲೆಟ್ಸ್ ಸೇ ಇದರ ಬದಲು ನಿಮಗೆ ಅಡಿಷನ್ ಬ್ರಾಡ್ ಅಲ್ಲಿ ಹೇಳ್ಬಿಡೋಣ. ಸೊ ಅಡಿಷನ್ ಪಾಲಿಮರೈಸೇಷನ್. ಈ ಅಡಿಷನ್ ಅಲ್ಲಿ 2 ಬರುತ್ತೆ, ಚೈನ್ ಗ್ರೋತ್ ಅಂಡ್ ನಿಮ್ದು ಒಂದು ಸ್ಟೆಪ್ ಗ್ರೋತ್. ನೆಕ್ಸ್ಟ್ ಒಂದು ಬರ್ತಾ ಹೋದ್ರೆ ದಟ್ ಈಸ್ ಯೋರ್ ಕಂಡೆನ್ಸೇಷನ್ ಪಾಲಿಮರೈಸೇಷನ್. ಸಾರಿ, ಸ್ಟೆಪ್ ಇಲ್ಲಿ ಬರುತ್ತೆ. ಓಕೆ, ಸ್ಟೆಪ್ ಗ್ರೋತ್, ಕಂಡೆನ್ಸೇಷನ್, ಪಾಲಿಮರೈಸೇಷನ್. ಅಡಿಷನ್ ಪಾಲಿಮರೈಸೇಷನ್ ಆಗ್ಬೋದು, 2 ಸಬ್ಸ್ಟೆನ್ಸ್ ಆಡ್ ಆಗ್ಬೋದು, ಬಟ್ ಬೈ ಪ್ರಾಡಕ್ಟ್ ಏನು ಸಿಗಲ್ಲ. ಇದರಲ್ಲಿ ಏನಾಗುತ್ತೆ, ಕಂಡೆನ್ಸೇಷನ್ ಅಲ್ಲಿ 2 ಮೊನೋಮರ್ ಯೂನಿಟ್ ಕಂಬೈನ್ ಆಗಿದ್ರೆ ಈ ಒಂದು ಮೊನೋಮರ್ ಯೂನಿಟ್ ನ 1 ಯೂನಿಟ್ ತೆಗಿತೀನಿ, ಈ ಒಂದು ಮೊನೋಮರ್ ಯೂನಿಟ್ ಇನ್ನೊಂದು ಯೂನಿಟ್ ತೆಗಿತೀನಿ. ಅಂಡ್ ಅಲ್ಲಿ ಏನ್ ಮಾಡ್ತೀನಿ, ನಾನು ಚಾರ್ಜ್ ಸಪರೇಷನ್ ಮಾಡ್ತೀನಿ ಅಂಡ್ ಇದನ್ನ ತೆಗೆದ್ಬಿಟ್ಟು ಈಚೆ ಹಾಕ್ಬಿಡ್ತೀನಿ. ಯೂಶಲಿ ಆಲ್ಕೋಹಾಲ್ ಈಚೆ ಹೋಗುತ್ತೆ, ವಾಟರ್ ಈಚೆ ಹೋಗುತ್ತೆ. ಕ್ಲಿಯರ್? ದಟ್ ಈಸ್ ಯೋರ್ ಕಂಡೆನ್ಸೇಷನ್ ಪಾಲಿಮರ್ಸ್. ನೆಕ್ಸ್ಟ್ ಬೇಸ್ಡ್ ಆನ್ ಯೋರ್ ಮೊನೋಮರ್ ಯೂನಿಟ್. ಸೊ ಮೊನೋಮರ್ ಯಾವ ಟೈಪ್ ತಗೊಂಡಿದ್ದೀರಾ ಅದ್ರ ಮೇಲೆ ಒಂದು ಪಾಲಿಮರ್ಸ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಅಂಡ್ ಮೊನೋಮರ್ ಯೂನಿಟ್ ಏನಾಗಿರ್ಬೋದು, ಒಂದು ಪಾಲಿಮರ್ ಅಲ್ಲಿ ಬರೀ ಎ ಟೈಪ್ ಇರ್ಬೋದು. ದಟ್ ಮೀನ್ಸ್ ಮೊನೋಮರ್ ಯೂನಿಟ್ ಓನ್ಲಿ ಸಿಂಗಲ್. ಆಯ್ತಾ? ಸೊ ಇಫ್ ಇನ್ ಅ ಪಾಲಿಮರ್ ಮೊನೋಮರ್ ಯೂನಿಟ್ ಇಸ್ ಓನ್ಲಿ ಒನ್ ಟೈಪ್, ಒಂದೇ ಟೈಪ್ ಮೊನೋಮರ್ ಯೂನಿಟ್ ಇದ್ರೆ ಅದನ್ನ ಹೇಳ್ತೀರಾ ನೀವು ಹೋಮೋ ಪಾಲಿಮರ್. ಏನ್ ಹೇಳ್ತೀರಾ? ಹೋಮೋ ಪಾಲಿಮರ್. ಅಂಡ್ ಏನಾದ್ರೂ ಆ ಮೊನೋಮರ್ ಯೂನಿಟ್ 2 ಟೈಪ್ಸ್ ಇದ್ರೆ, 2 ಟೈಪ್ಸ್ ಅಥವಾ ಮೋರ್ ದ್ಯಾನ್ 2 ಟೈಪ್ಸ್ ಇದ್ರೆ ಅದನ್ನ ಹೇಳ್ತೀರಾ ಕೋಪಾಲಿಮರ್ಸ್ ಅಂತ ಹೇಳ್ತೀರಾ. ಸೊ ಎನಿ ಡೌಟ್ಸ್ ಇನ್ ದಿಸ್ ಕ್ಲಾಸಿಫಿಕೇಶನ್ ನಿಮ್ಗೆ ಇವಾಗ ಇಷ್ಟೊತ್ತರ್ಗು ಅಂತೂ ನಿಮ್ದು ಬೇಸಿಕ್ಸ್ ಕ್ಲಿಯರೇ ಆಗಿಬಿಡ್ಬೇಕಾಗಿತ್ತು. ಕ್ಲಿಯರ್? ಓಕೆನಾ? ಓಕೆ ಮ್ಯಾಮ್. ನಾವು ಈಗ ಬನ್ನಿ ಟೈಪ್ಸ್ ಆಫ್ ಪಾಲಿಮರ್. ನಾನು ಇವಾಗ ತಾನೇ ಹೇಳಿದೆ, ಅದ್ರ ಬೇಸಿಸ್ ಮೇಲೆ ನೋಡಿ. ಆನ್ ದಿ ಬೇಸಿಸ್ ಆಫ್ ನಾನು ಇಲ್ಲಿ ಹೇಳಿದ್ದೀನಿ. ಫಸ್ಟ್ ಒನ್ ಈಸ್ ಯೋರ್ ಸೋರ್ಸ್, ನ್ಯಾಚುರಲ್, ಸೆಮಿ ಸಿಂಥೆಟಿಕ್. ಬರ್ಕೊಂತೀರಾ ಇದನ್ನ ನೋಟ್ಸ್ ಅಲ್ಲಿ? ಬರ್ಕೊಂಬಿಡ್ರಿ, ಸ್ಕ್ರೀನ್ಶಾಟ್ ತಗೊಂಬಂದು ಇಟ್ಕೊಂಡ್ಬಿಟ್ರಿ. ಮಾಡಬೇಡಿ ಆ ತರ ಕೆಲಸ. ಈ ಒಂದೇ ಒಂದು ಚಾರ್ಟ್ನಾದ್ರೂ ಬರ್ಕೊಳ್ಳಿ ನೀವು, ಆಯ್ತಾ? ನೆಕ್ಸ್ಟ್ ಈಸ್ ಯೋರ್ ಸ್ಟ್ರಕ್ಚರ್. ಬೇಸ್ಡ್ ಆನ್ ಸ್ಟ್ರಕ್ಚರ್ ನಾನು ಹೇಳಿದೆ ಲೀನಿಯರ್ ಬ್ರಾಂಚೆಡ್ 3D ಸ್ಟ್ರಕ್ಚರ್. ಮೊನೋಮರ್ ಯೂನಿಟ್ ಮೇಲ್ಗಡೆ ಏನ್ ಹೇಳಿದೆ ನಾನು? ಹೋಮೋ ಪಾಲಿಮರ್, ಕೋಪಾಲಿಮರ್. ಮೂಡ್ ಆಫ್ ಪಾಲಿಮರೈಸೇಷನ್ ಅಲ್ಲಿ ಏನ್ ಹೇಳಿದೆ? ಅಡಿಷನ್ ಅಂಡ್ ಕಂಡೆನ್ಸೇಷನ್. ಮಾಲಿಕ್ಯುಲಾರ್ ಫೋರ್ಸಸ್ ಮೇಲೆ ಹೇಳಿದೆ ಎಲಾಸ್ಟೋಮರ್ಸ್, ಫೈಬರ್ಸ್, ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಬಂತಾ? ಓಕೆ ಡನ್. ನೆಕ್ಸ್ಟ್ ಈಸ್ ಬನ್ ಬೇಸ್ಡ್ ಆನ್ ಸೋರ್ಸ್. ಸ್ವಲ್ಪ ಒಳಗೆ ಹೋಗಿ ನೋಡ್ಕೊಳ್ಳೋಣ. ಬೇಸ್ಡ್ ಆನ್ ಸೋರ್ಸ್ ಅಲ್ಲಿ ಯಾವ ತರ ಇದೆ? ಬೇಸ್ಡ್ ಆನ್
ಸೋರ್ಸ್. ಸೊ ಏನು ಟೆನ್ಷನ್ ತಗೊಂಬೇಡಿ, ಎಕ್ಸಾಂಪಲ್ಸ್ಗಂತೂ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಆಯ್ತಾ. ಸೊ ನ್ಯಾಚುರಲ್ ಪಾಲಿಮರ್, ಸೆಮಿ ಸಿಂಥೆಟಿಕ್ ಪಾಲಿಮರ್, ಸಿಂಥೆಟಿಕ್ ಪಾಲಿಮರ್ ಅಂತ ಹೇಳಿದ್ನಲ್ವಾ. ನ್ಯಾಚುರಲ್ ಪಾಲಿಮರ್ಸ್ ಅಂದಕ್ಕೆ ನಾನು ಏನ್ ಹೇಳಿದೆ, ನೀವು ನೇಚರ್ ಇಂದ ಹಂಗೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಡೈರೆಕ್ಟ್ಲಿ ಎಕ್ಸ್ಟ್ರಾಕ್ಟೆಡ್ ಯಾವ್ದ್ರಿಂದ, ನ್ಯಾಚುರಲ್ ಸೋರ್ಸಸ್ ಇಂದ, ಲೈಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಪ್ಲಾಂಟ್ಸ್ ಅನಿಮಲ್ಸ್ ಇಂದ ನಾನು ಡೈರೆಕ್ಟ್ ಆಗಿ ಏನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ವಿಚ್ ಆರ್ ಯುವರ್ ಪಾಲಿಮರ್ಸ್, ಅದನ್ನ ನ್ಯಾಚುರಲ್ ಪಾಲಿಮರ್ಸ್ ಅಂತ ಹೇಳ್ತೀವಿ. ಮ್ಯಾಮ್ ಒಂದು ಎಕ್ಸಾಂಪಲ್ ಹೇಳ್ರಿ ಅಂತ ಹೇಳಿದ್ರೆ ಒಂದೇನು, ನಾನು ನಿಮ್ಗೆ 5 ಎಕ್ಸಾಂಪಲ್ ಕೊಡ್ತೀನಿ. ಪ್ರೋಟೀನ್ಸ್, ಡಿಎನ್ಎಸ್, ಸೆಲ್ಯುಲೋಸ್, ನ್ಯಾಚುರಲ್ ರಬ್ಬರ್, ಇವೆಲ್ಲ ಏನಾಗಿದಾವೆ ನಿಮ್ದು, ದೀಸ್ ಆರ್ ಆಲ್ ಯುವರ್ ನ್ಯಾಚುರಲ್ ಪಾಲಿಮರ್ಸ್. ಕ್ಲಿಯರ್. ಸೊ ರಿಪೀಟಿಂಗ್ ಯೂನಿಟ್ ಅದರಲ್ಲಿ ಇದೆ. ಸೊ ಸೆಲ್ಯುಲೋಸ್ ಒಂದೇನಾ, ಸ್ಟಾರ್ಚು ಕೂಡ ಆಯ್ತಾ. ನೆಕ್ಸ್ಟ್ ಬರೋಣ, ದಟ್ ಈಸ್ ಸೆಮಿ ಸಿಂಥೆಟಿಕ್. ಸೊ ನಾನು ನೇಚರಲ್ಲಿ ಏನು ಸಿಕ್ಕಿದೆ, ನೇಚರಲ್ಲಿ ಅದನ್ನ ತಗೊಂಬಂದೆ, ನನ್ಗೇನು ಸಿಕ್ತು, ಲೆಟ್ಸ್ ಎಕ್ಸಾಂಪಲ್ ತಗೊಂತೀನಿ ರಬ್ಬರ್ ಇಂದ. ರಬ್ಬರ್ ನೇಚರಲ್ ಇರೋದು ಏನಾಗಿರುತ್ತೆ, ಎಲಾಸ್ಟಿಸಿಟಿ ಎಷ್ಟೊಂದು ಇರೋದಿಲ್ಲ, ಅಂಡ್ ತುಂಬಾ ನಂದು ಸ್ಟಿಕ್ಕಿ ಇರುತ್ತೆ. ಸೊ ಅದು ಅಂಟಿರೋದನ್ನ ಹೋಗ್ಸಿಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲ್ಯಾಬಲ್ಲಿ ತಗೊಂಡ್ಬರ್ತಾರೆ, ಸ್ವಲ್ಪ ಅದಕ್ಕೆ ಏನು ವಲ್ಕನೈಸೇಷನ್ ಮಾಡ್ತಾರೆ, ಓದಿದ್ದೀರಲ್ವಾ, ಸಲ್ಫರ್ನ ಆ್ಯಡ್ ಮಾಡ್ತಾರೆ. ಸೊ ವಲ್ಕನೈಸೇಷನ್ ಆ್ಯಡ್ ಮಾಡೋದ್ರಿಂದ ಏನಾಯಿತು, ಎಲಾಸ್ಟಿಸಿಟಿ ಸಿಕ್ತು, ಆ್ಯಂಡ್ ಅದರಲ್ಲಿ ನಂದು ಸ್ಟಿಕ್ಕಿನೆಸ್ ಕಡಿಮೆ ಆಗ್ತಾ ಹೋಯ್ತು. ಆ್ಯಂಡ್ ದಿಸ್ ನಾವು ಏನ್ ಪಾಲಿಮರ್ ಸಿಕ್ಕಿದೆ ನನಗೆ, ದಟ್ ಈಸ್ ಅ ಸೆಮಿ ಸಿಂಥೆಟಿಕ್ ಪಾಲಿಮರ್, ದಟ್ ಈಸ್ ಫಾರ್ಮ್ ಆಫ್ ನ್ಯಾಚುರಲ್ ರಬ್ಬರ್, ದಟ್ ಈಸ್ ಯುವರ್ ವಲ್ಕನೈಸ್ಡ್ ರಬ್ಬರ್ ಅಂತ ಬರ್ದಿದೆ ನೋಡಿ. ನೆಕ್ಸ್ಟ್ ಸೆಲ್ಯುಲೋಸ್ನು ಮಾಡ್ಬೋದಾ, ಎಸ್ ಮಾಡ್ಬೋದು. ಅಸಿಟೇಟ್ ಗ್ರೂಪ್ನ ಆ್ಯಡ್ ಮಾಡಿ, ಸೆಲ್ಯುಲೋಸ್ ಅಸಿಟೇಟ್, ನೈಟ್ರೋ ಸೆಲ್ಯುಲೋಸ್, ನೈಟ್ರೋ ಗ್ರೂಪ್ನ ಆ್ಯಡ್ ಮಾಡಿದ್ದೀರಾ, ಬೂನಾ ಎನ್. ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ಒಂದಿಗೆ ಬರೋಣ. ಓಕೆ, ಬೂನಾ ಎನ್ ಇಸ್ ನಾಟ್ ಯುವರ್ ಸೆಮಿ ಸಿಂಥೆಟಿಕ್, ದಟ್ ಈಸ್ ಯೋರ್ ಸಿಂಥೆಟಿಕ್ ಕಂಪ್ಲೀಟ್ಲಿ ಆಯ್ತಾ. ನೆಕ್ಸ್ಟ್ ಬೇಡ ಸಿಂಥೆಟಿಕ್ ಪಾಲಿಮರ್ಸ್. ಸೊ ಸಿಂಥೆಟಿಕ್ ಪಾಲಿಮರ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಯುವರ್ ಮ್ಯಾನ್ ಮೇಡ್ ಪಾಲಿಮರ್ಸ್. ಸೊ ಮ್ಯಾನ್ ಮಾಡಿರತಕ್ಕಂಥ ಪಾಲಿಮರ್ಸ್ ನೇಚರಲ್ ಸಿಗಲ್ಲ. ಪ್ಲಾಸ್ಟಿಕ್ ಏನಕ್ಕೆ ಬ್ಯಾನು, ಮ್ಯಾನ್ ಮೇಡ್ ಮಾಡಿರೋದು, ಅದಕ್ಕೆ ಬಯೋಡಿಗ್ರೇಡೇಬಲ್ ಅಲ್ಲ ತಾನೆ. ನಂದು ಎನ್ವಿರಾನ್ಮೆಂಟಲ್ ಒಂದು ತಿಳ್ಕೊಳ್ಳಿ, ನೇಚರಲಿ ಅದಾಗದೆ ಪ್ರೊಡ್ಯೂಸ್ ಆಗಿರತಕ್ಕಂಥ ಏನೇ ವಸ್ತು ಆಗಲಿ, ದೀಸ್ ಆರ್ ಆಲ್ ಯುವರ್ ಬಯೋಡಿಗ್ರೇಡೇಬಲ್ ಆಯ್ತಾ. ಒಬ್ಬ ನಂದು ಏನು, ಇಫ್ ಸಮ್ ಒನ್ ಬಾರ್ನ್, ಯಾರಾದ್ರೂ ನಂದು ಏನಂತಾರೆ ಹುಟ್ಟಿದ್ರೆ ಒಬ್ಬ ಸಾಯ್ತಾನೆ, ಅದೇ ತರ ನೇಚರ್ ಗಾಡ್ ಯಾವ ತರ ಮಾಡಿದಾನೆ, ಒಂದೇನಾದ್ರೂ ಪ್ರೊಡಕ್ಷನ್ ಆಗ್ತಿದ್ರೆ ಅದನ್ನ ಡಿಗ್ರೇಡೇಷನ್ ಮಾಡಕ್ಕೂ ಮಾಡಿದಾನೆ ದೇವ್ರು ಆಯ್ತಾ. ಸೊ ದಿನ ಇದ್ರೆ ರಾತ್ರಿನೂ ಇದೆ, ಅದೇ ತರ ನಂತರ ಪ್ರೋಟೀನ್ಸ್ ಇದ್ರೆ ಪ್ರೋಟೀನ್ ನ ಡಿಗ್ರೇಡ್ ಮಾಡೋ ಎನ್ಸೈಮ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೂಡ ಇದಾವೆ. ಅಂಡ್ ದೀಸ್ ಸಿಂಥೆಟಿಕ್ ಪಾಲಿಮರ್ಸ್ ಇವರು ನಾವು ಮಾಡಿರತಕ್ಕಂಥ ಪಾಲಿಮರ್ಸು. ಸೊ ದೀಸ್ ಆರ್ ಯುವರ್ ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್ಸ್ ಕ್ರಿಯೇಟ್ ಮಾಡತಕ್ಕಂಥದ್ದು ಆಯ್ತಾ. ಸೊ ದಿಸ್ ಆರ್ ಮ್ಯಾನ್ ಮೇಡ್, ಬಟ್ ಮ್ಯಾನ್ ಡೆಸ್ಟ್ರಾಯರ್ಸ್ ಅವ್ರಿಗೆ ಸಿಕ್ಕೇ ಇಲ್ಲ ಆಯ್ತಾ. ಸೊ ದಟ್ ಈಸ್ ಕೆಲವೊಂದಿಗೆ ಸಿಕ್ಕಿದೆ, ಮೇಜರಿಗೆ ಸಿಕ್ಕಿಲ್ಲ. ಸೊ ದಟ್ ಈಸ್ ಪಾಲಿಥೀನ್, ಪಾಲಿಎಸ್ಟರ್, ಪಾಲಿಅಮೈಡ್ಸ್, ಈ ತರ ಏನ್ ನೇಮ್ಸ್ ಇದಾವಲ್ವಾ. ಸೊ ದೋಸ್ ಆರ್ ಆಲ್ ಯುವರ್ ಸಿಂಥೆಟಿಕ್ ಪಾಲಿಮರ್ಸ್. ಕ್ಲಿಯರ್. ನೆಕ್ಸ್ಟ್ ಬರೋಣ, ದಟ್ ಈಸ್ ಬೇಸ್ಡ್ ಆನ್ ಸ್ಟ್ರಕ್ಚರ್. ಆನ್ ದ ಬೇಸಿಸ್ ಆಫ್ ಸ್ಟ್ರಕ್ಚರ್ ಮೇಲ್ಗಡೆ ಯಾವ ತರ ಮಾಡ್ತೀವಿ, ಆನ್ ದಿ ಬೇಸಿಸ್ ಆಫ್ ಸ್ಟ್ರಕ್ಚರ್. ಸೊ ಸ್ಟ್ರಕ್ಚರ್ ಮೇಲ್ಗಡೆ ನಾವು 3 ಟೈಪ್ಸ್ ಆಫ್ ನಾನು ಏನ್ ಮಾಡ್ತಿದ್ದೀನಿ, ಡಿವೈಡ್ ಮಾಡ್ತೀನಿ. ದ ಫಸ್ಟ್ ಒನ್ ಈಸ್ ಯುವರ್ ಲೀನಿಯರ್, ಬ್ರಾಂಚೆಡ್ ಅಂಡ್ 3D ನೆಟ್ವರ್ಕ್. ಸೊ ಲೀನಿಯರ್ ಅಲ್ಲಿ ಯಾವ ತರ ಇರುತ್ತೆ ನೋಡಿ, ಈ ತರ ಚೈನ್ಸ್ ಏನಾಗಿದಲ್ಲ, ಈ ತರ ಚೈನ್ಸ್ ಒಂದ್ರ ಮೇಲೆ ಒಂದು ನೀಟಾಗಿ ಕುತ್ಕೊಂಡಿರುತ್ತೆ, ಗ್ಯಾಪ್ ತುಂಬಾ ಕಡಿಮೆ ಇರುತ್ತೆ ಆಯ್ತಾ. ಬ್ರಾಂಚೆಡ್ ಅಲ್ಲಿ ನೋಡಿದ್ರೆ ಇದೇ ತರ ಚೈನ್ಸ್ ಇರುತ್ತೆ, ಸ್ವಲ್ಪ ದೂರ ಇರುತ್ತೆ, ಯಾಕಂದ್ರೆ ಇಲ್ಲಿ ಬ್ರಾಂಚಸ್ ನನ್ಗೆ ಏನ್ ಮಾಡ್ತಿರುತ್ತೆ, ಅವುಗಳಿಗೆ ಸ್ಪೇಸ್ ಬೇಕು, ಅವುಗಳಿಗೆ ಇಕ್ಕಟ್ಟು ಆಗ್ತಿರತ್ತೆ. ಸೊ ಬಟ್ ಕನೆಕ್ಟೆಡ್ ಆಗಿಲ್ಲ, ಇಕ್ಕಟ್ಟೆ ಹೋಗ್ತಿರತ್ತೆ, ಬೇರೆ ಚೈನ ಸ್ವಲ್ಪ ದೂರ ಹೋಗಪ್ಪಿ ನಂಗೆ ಜಾಗ ಬೇಕು ಅಂತ ಇಲ್ಲಿ ಕೂತ್ಕೊಂಡಿರ್ತವೆ. ಸೊ ಚೈನ್ ಗ್ಯಾಪ್ ತುಂಬಾ ಜಾಸ್ತಿ ಆಗಿದೆ ನೋಡಿ, ಗ್ಯಾಪ್ ಜಾಸ್ತಿ ಆಯ್ತು, ಅಟ್ರಾಕ್ಷನ್ ಕಡಿಮೆ ಆಯ್ತು, ದೂರ ಜಾಸ್ತಿ ಆದ್ರು ಅಂತ ಹೇಳಿದ್ರೆ ಕೈನ ದೂರದಿಂದ ಇಟ್ಕೊಂಡಿದ್ರೆ ಬಿಡ್ಸೋದ್ ಕಷ್ಟನಾ ಈಸಿನಾ, ತುಂಬಾ ಈಸಿ ಅಲ್ವಾ. ಇದೇನು ಕೂತ್ಕೊಂಡಿದ್ದಾವೆ, ತುಂಬಾ ಹತ್ರ ಯೂನಿಟಿಯಿಂದ ಕೂತ್ಕೊಂಡಿದ್ದಾವೆ, ಇದನ್ನ ನಾವು ಹೊಡೆದಾಕಕ್ಕಾಗತ್ತ, ಸಪ್ರೇಟ್ ಮಾಡಕ್ ತುಂಬಾ ಕಷ್ಟ. 3D ನೆಟ್ವರ್ಕ್ ಅಂತ ಹೇಳಿದ್ರೆ ಇವ್ರಂತೂ ಈ ತರ ಚೇಂಜ್ಗಳು ಇರ್ತವೆ, ಇವನಂತೂ ಏನಾಗಿದ್ದಾರೆ, ನಾವು ಕಣ್ಗಳಿಂದ ಅಟ್ರಾಕ್ಷನ್ ಮಾಡಿಸ್ಕೊಂಡು ಹೋಗ್ಬೇಡ ಅಂತ ಚೈನನ್ನ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇವ್ರುಗಳಂತೂ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ ಒಂದೊಂದು ಚೈನ್ನ. ಸೊ ಏನ್ ಮಾಡಿದ್ದಾರೆ, ಒಂದೊಂದು ಚೈನ್ನ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದಾವೆ. ಸೊ ದಿಸ್ ಹ್ಯಾವ್ 3D ನೆಟ್ವರ್ಕ್ ಕೈಂಡ್ ಆಫ್ ಸ್ಟ್ರಕ್ಚರ್. ಕ್ಲಿಯರ್. ಓಕೆ, ಸೊ ಏನಾಗಿದೆ ನೋಡಿ, ಸ್ಟ್ರಾಂಗ್ ಇಂಟರ್ಚೈನ್ ಇಂಟ್ರಾಕ್ಷನ್ ಇದೆ. ಈ ಇಂಟರ್ಚೈನ್ ಇಂಟ್ರಾಕ್ಷನ್ ಯಾವುದು, ವ್ಯಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಯಾವುದು, ವ್ಯಾಂಡರ್ ವಾಲ್ಸ್ ಫೋರ್ಸ್ ಆಫ್
ಅಟ್ರಾಕ್ಷನ್ ಇದೆ, ಸ್ಟ್ರಾಂಗ್ ಆಗಿದೆ. ಇದರ ಮಧ್ಯದಲ್ಲಿ ವೀಕ್ ಇಂಟರ್ಚೇಂಜ್ ಇಂಟ್ರಾಕ್ಷನ್, ದೂರ ದೂರ ಇದಾವೆ ಚೈನ್ಸು, ಇದರಲ್ಲಿ ಯೂನಿಟಿ ಇಲ್ಲ. ಸೊ ಈ ಚೈನ್ ನನಗೆ ಜಾಗ ಬಿಡಪ್ಪ ಅಂತ ನೂಗ್ತಾವ ಇನ್ನ ಇವರು, ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಸ್ಟ್ರಾಂಗೆಸ್ಟ್ ಇಂಟರ್ಚೇಂಜ್ ಇಂಟ್ರಾಕ್ಷನ್ ಯಾಕೆ ಅಂತ ಹೇಳಿದ್ರೆ ಇದರ ಮಧ್ಯದಲ್ಲಿ ಕೋವಲೆಂಟ್ ಬಾಂಡಿಂಗ್ ಇದೆ. ಯಾವ ಇಂಟ್ರಾಕ್ಷನ್ ಇದೆ? ಕೋವಲೆಂಟ್ ಬಾಂಡಿಂಗ್ ಇದೆ, ಆಯ್ತಾ. ನೆಕ್ಸ್ಟ್ ಬರೋಣ, ಇದರಲ್ಲಿ ಸ್ವಲ್ಪ ಇಂಟರಾಕ್ಷನ್ ಜಾಸ್ತಿ ಆಗಿರೋದ್ರಿಂದ ಇಂಟರ್ಮೀಡಿಯೇಟ್ ಅಲ್ಲಿ ಇದ್ದಾರೆ. ಸೊ ಇವರು ಹಾರ್ಡು ಇಲ್ಲ, ಸಾಫ್ಟು ಇಲ್ಲ. ಇವರಂತೂ ಸಾಫ್ಟ್ ಆಗಿರ್ತಾರೆ, ವೀಕ್ ಆಗಿರ್ತಾರೆ, ತುಂಬಾ ದೂರ ದೂರ ಆಗಿರೋದ್ರಿಂದ. ಇವರು ಹಾರ್ಡೆಸ್ಟ್, ರಿಜಿಡ್ ಅಂಡ್ ಬ್ರಿಟಲ್, ಯಾಕಂದ್ರೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇವ್ರುಗಳು, ಕೋವಲೆಂಟ್ ಬಾಂಡಿಂಗ್ ಮಾಡ್ಕೊಂಡು. ನೆಕ್ಸ್ಟ್ ಟೆನ್ಸೈಲ್ ಸ್ಟ್ರೆಂತ್ ಅಲ್ಲಿ ಬಂದ್ರೆ ಇವರಿಬ್ರದ್ದು ಹೈ ಟೆನ್ಸೈಲ್ ಸ್ಟ್ರೆಂತ್. ಇವನು ದಡ್ಡ, ಇವನು ಕೂತ್ಕೊಂಡಿಲ್ಲ ಕೈ ಇಟ್ಕೊಂಡು, ಇವನಿಗೆ ವೀಕ್ ಟೆನ್ಸೈಲ್, ನಮ್ದು ಲೋ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ. ಡೆನ್ಸಿಟಿಯಲ್ಲೂ ಬಂದ್ರೆ ಇವ್ರದ್ದು ಹೈ ಡೆನ್ಸಿಟಿ ಇದೆ, ಎಲ್ಲ ಕೊಟ್ಟಿರೋ ವಾಲ್ಯೂಮ್ ನ ನೀಟಾಗಿ ಮಾಸ್ ಇಂದ ಕವರ್ ಮಾಡ್ಕೊಂಡಿದ್ದಾರೆ. ಇವನು ಇಲ್ಲ ನನಗೆ ಖಾಲಿ ಖಾಲಿ ಬೇಕು ಅಂತ ಕೂತ್ಕೊಂಡು ಲೋ ಡೆನ್ಸಿಟಿ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ, ಆಯ್ತಾ. ಕ್ಲಿಯರ್? ಕೆಲವೊಂದು ಎಕ್ಸಾಂಪಲು, ದಟ್ ಈಸ್ ಹೈ ಡೆನ್ಸಿಟಿ ಪಾಲಿಮರ್, ಲೋ ಡೆನ್ಸಿಟಿ ಪಾಲಿಥಿನ್ ಅಂಡ್ ಬೇಕಲೈಟು, ಅದಕ್ಕೊಂದು ನೈಲಾನ್, ಆಯ್ತಾ. ನೈಲಾನ್ ಅಲ್ಲಿ ಎಷ್ಟೊಂದು ಟೈಪ್ಸ್ಗಳಿದ್ದಾವೆ ನೋಡ್ಕೊಂತ ಹೋಗೋಣ. ನೆಕ್ಸ್ಟ್ ಈಸ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಫೋರ್ಸಸ್. ಬೇಸ್ಡ್ ಆನ್ ಮಾಲಿಕ್ಯುಲರ್ ಫೋರ್ಸಸ್. ಬೇಸ್ಡ್ ಆನ್ ಮಾಲಿಕ್ಯುಲರ್ ಫೋರ್ಸಸ್ ಬಂದ್ರೆ ಎಲಾಸ್ಟೋಮರ್ಸ್, ಫೈಬರ್ಸ್, ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್, 4 ಟೈಪ್ಸ್ ಅಲ್ಲಿ ನಾವು ಡಿವೈಡ್ ಮಾಡ್ತಾ ಇರ್ತೀವಿ. ಸಾರಿ, ನಂಗೆ ಇಲ್ಲಿ ಅಲ್ಸರ್ಸ್ ಆಗಿದಾವೆ ಅದಕ್ಕೆ ಬಾಯಲ್ಲೆಲ್ಲ, ಆಯ್ತಾ. ಸೊ 4 ಇದಾವೆ ಟೈಪ್ಸು: ಎಲಾಸ್ಟೋಮರ್ಸ್, ಫೈಬರ್ಸ್, ಥರ್ಮೋಪ್ಲಾಸ್ಟಿಕ್ ಅಂಡ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ನಾನು ಹೇಳಿದೆ. ಈಗ ನೋಡ್ತಾ ಬನ್ನಿ, ಎಲಾಸ್ಟೋಮರ್ಸ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲಾಸ್ಟಿಸಿಟಿ ಇರುತ್ತೆ. ನೀವು ಎಳೆದ ತಕ್ಷಣ ರಬ್ಬರ್ನ ಬಿಟ್ರೆ ಏನಾಗುತ್ತೆ? ಮತ್ತೆ ಜಾಯಿನ್ ಆಗುತ್ತೆ. ಸೊ ಎಲ್ಲ ಎಕ್ಸಾಂಪಲ್ ನೋಟ್ ಡೌನ್ ಮಾಡ್ಕೊಳ್ಳಿ. ಆಲ್ ಎಕ್ಸಾಂಪಲ್ ಫಾರ್ ಎಲಾಸ್ಟೋಮರ್ಸ್ ಆರ್ ಯೋರ್ ರಬ್ಬರ್. ರಬ್ಬರ್ದು ಏನೇನ್ ಟೈಪ್ಸ್ಗಳಿದಾವೆ, ದಟ್ ಮೇ ಬಿ ಯೋರ್, ನಾನು ಸಿಂಥೆಟಿಕ್ ಆಗಿರ್ಬೋದು, ಸೆಮಿ ಸಿಂಥೆಟಿಕ್ ಆಗಿರ್ಬೋದು, ನ್ಯಾಚುರಲ್ ಆಗಿರ್ಬೋದು, ಆಲ್ ಕಮ್ ಅಂಡರ್ ದಿಸ್ ಎಲಾಸ್ಟೋಮರ್ಸ್, ಆಯ್ತಾ. ಸೊ ಇದರಲ್ಲಿ ಏನಾಗಿರುತ್ತೆ? ಎಲಾಸ್ಟಿಸಿಟಿ ತುಂಬಾ ಹೈ ಆಗಿರುತ್ತೆ ಅಂಡ್ ಇದರಲ್ಲಿ ಬ್ರಾಂಚಸ್ ಇರುತ್ತೆ. ಬ್ರಾಂಚಸ್ ಇಂಟರ್ ಕನೆಕ್ಟೆಡ್ ಸ್ವಲ್ಪ ಆಗಿರೋದ್ರಿಂದ ಏನಾಗಿರುತ್ತೆ? ಎಲಾಸ್ಟಿಸಿಟಿ ಅದರಲ್ಲಿ ಇರ್ತಾ ಹೋಗುತ್ತೆ, ಆಯ್ತಾ. ಸೊ ಇದನ್ನ ಅಮಾರ್ಫಸ್ ಪಾಲಿಮರ್ಸ್ ಅಂತಾನು ಕೂಡ ಕರಿತೀರಾ. ನೆಕ್ಸ್ಟ್ ಫೈಬರ್ಸ್ ಬಂದ್ರೆ ದಾರಗಳು ನೋಡಿದೀವಲ್ಲ, ಸೊ ದಟ್ ಈಸ್ ದ ಥಿನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಇದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಟೆನ್ಸೈಲ್ ಸ್ಟ್ರೆಂತ್ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ದೇರ್ ಫಾರ್ ಎಲಾಸ್ಟಿಸಿಟಿ ತುಂಬಾ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ಯಾವುದು ನಿಮ್ದು? ಆಬ್ವಿಯಸ್ಲಿ ನೈಲಾನು, ಪಾಲಿಯೆಸ್ಟರ್. ದಾರಗಳಿಗೆ ಬಂದಾಗ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗಬಹುದು ಅದು. ನೆಕ್ಸ್ಟ್ ಥರ್ಮೋಪ್ಲಾಸ್ಟಿಕ್. ಇವ್ರು ಏನಂತ ಹೇಳಿದ್ರೆ, ನೀವು ಹೀಟ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗಿದ ತಕ್ಷಣ ನನಗೆ ಬೇಕಾಗಿರೋ ಶೇಪ್ನ ನಾನು ಮೋಲ್ಡ್ ಮಾಡ್ಕೊಬೋದು. ಅದೇ ನಾನು ಮತ್ತೇನು ಮಾಡ್ತೀನಿ? ಕೂಲ್ ಮಾಡ್ತೀನಿ. ಸೊ ದಟ್ ಅದು ಏನು ಮಾಡಲಿ, ನಾನು ಕೊಟ್ಟಿರೋ ಶೇಪಲ್ಲೇ ಇರಲಿ. ಸೊ ಹಾರ್ಡ್ ಆನ್ ಕೂಲಿಂಗ್, ಸಾಫ್ಟ್ ಆನ್ ಹೀಟಿಂಗ್. ಆ್ಯಂಡ್ ಇದು ಹಾರ್ಡು ಕೂಲು, ಹಾರ್ಡು ಸಾಫ್ಟು ರಿಪೀಟೆಡ್ ಆಗಿ ಮಾಡ್ಬೋದು ನಿಮಗೆ ಬೇಕಾದಷ್ಟು, ಆಯ್ತಾ. ಸೊ ನೋಡಿ, ಹೀಟ್ ಮಾಡಿದಾಗ ಸಾಫ್ಟ್ ಆಗುತ್ತೆ, ಕೂಲ್ ಮಾಡಿದಾಗ ಹಾರ್ಡ್ ಆಗುತ್ತೆ ಅಂಡ್ ಕ್ಯಾನ್ ಬಿ ಮೋಲ್ಡೆಡ್ ಬ್ಯಾಕ್ ರಿಪೀಟೆಡ್ಲಿ. ಇವರೇನು ನಿಮ್ದು ಪಾಲಿಥೀನ್, ಯಾವುದು ಇರೋ ಪಾಲಿಥೀನ್ ಆಗಿದಾವೆ, ಆಯ್ತಾ. ನೆಕ್ಸ್ಟ್ ಬರೋಣ, ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್. ನೇಮಲ್ಲ ಇದೆ ಸೆಟ್ಟಿಂಗ್ ಪ್ಲಾಸ್ಟಿಕ್. ನೀವು ಹೀಟ್ ಮಾಡಿದ್ರೆ ಸೆಟ್ ಆಗ್ಬಿಡತ್ತದು. ಏನಾಗುತ್ತೆ? ಹೀಟ್ ಮಾಡಿದ್ರೆ ಸೆಟ್ ಆಗುತ್ತೆ. ಒನ್ಸ್ ಹೀಟೆಡ್ ಕೆನ್ ನಾಟ್ ಬಿ ಮೋಲ್ಡೆಡ್ ಬ್ಯಾಕ್. ಒಂದ್ಸತಿ ಸೆಟ್ ಆಗ್ಬಿಟ್ರೆ ಅದು ಮೋಲ್ಡ್ ಬ್ಯಾಕ್ ಮಾಡಕ್ಕೆ ಚಾನ್ಸ್ ಇಲ್ಲ. ಅಂಡ್ ದೋಸ್ ಆರ್ ಯೋರ್ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್, ಆಯ್ತಾ. ಎಕ್ಸಾಂಪಲ್ ಈಸ್ ಅದರಲ್ಲಿ ಏನಾಗಿರುತ್ತೆ? ಇನ್ನೊಂದು ಕ್ರಾಸ್ ಲಿಂಕ್ಡ್ ಪಾಲಿಮರ್ಸ್ ಆಗಿರ್ತಾವೆ ಇವರು. ಸೊ ದಟ್ ಇಸ್ 3D ನೆಟ್ವರ್ಕ್ ಅಲ್ಲಿ ಬಂತಲ್ಲ ಆ ಟೈಪು. ಸೊ ಎಕ್ಸಾಂಪಲ್ ಬೇಕಲೈಟ್. ನೆಕ್ಸ್ಟ್ ಬರ್ತಾ ಹೋಗೋಣ, ಚೈನ್ ಗ್ರೋತ್ ಪಾಲಿಮರೈಸೇಷನ್. ಸೊ ಚೈನ್ ಗ್ರೋತ್ ಪಾಲಿಮರೈಸೇಷನ್ ನಾವು ಫ್ರೀ ರಾಡಿಕಲ್ ಪಾಲಿಮರೈಸೇಷನ್ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಫ್ರೀ ರಾಡಿಕಲ್ ರಿಯಾಕ್ಷನ್ ಅಲ್ಲಿ ನಾವು ಯಾವಾಗಲೂ ಫ್ರೀ ರಾಡಿಕಲ್ ರಿಯಾಕ್ಷನ್ ಬಗ್ಗೆ ಮಾತಾಡಿದಾಗ 3 ಸ್ಟೆಪ್ನ ನೋಡಿದೀವಿ. ಫಸ್ಟ್ ಒನ್ ಈಸ್ ಯೋರ್ ಚೈನ್ ಇನಿಸಿಯೇಷನ್, ಚೈನ್ propagation, ಚೈನ್ ಟರ್ಮಿನೇಷನ್. ಸೊ ಎಷ್ಟು ಪ್ರೋಸೆಸ್ ನೋಡಿದೀವಿ? 3 ಪ್ರೋಸೆಸ್ನ ನಾವು ನೋಡ್ತಾ ಹೋಗಿದೀವಿ. ಸೊ ಇವಾಗ ಬರ್ತಾ ಹೋಗೋಣ ಚೈನ್ ಇನಿಸಿಯೇಷನ್ ಅಲ್ಲಿ. ಚೈನ್ ಇನಿಸಿಯೇಷನ್ ನಾವು ಯಾವಾಗ ಈ ಟೈಪ್ ಆಫ್ ರಿಯಾಕ್ಷನ್ ಮಾತಾಡಿದೀವಿ. ನಾನು ಯಾವಾಗ್ಲೂ ಹೇಳ್ತೀನಿ, ಚೈನ್ ಇನಿಸಿಯೇಷನ್ ಪ್ರೋಸೆಸ್ ಅಲ್ಲಿ ಯಾವತ್ತಾಗತ್ತೆ? ನಂದು ನ್ಯೂಟ್ರಲ್ ಇಂದ ಫ್ರೀ ರಾಡಿಕಲ್ ಸಿಗ್ತಾ ಹೋಗುತ್ತೆ. ಏನ್ ಸಿಗ್ತಾ ಹೋಗುತ್ತೆ? ನ್ಯೂಟ್ರಲ್ ಇಂದ
ಫ್ರೀ ರ್ಯಾಡಿಕಲ್ ಸಿಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಬರೋದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಯೋರ್ ಇನಿಷಿಯೇಟರ್ಸ್ ಫಾರ್ ಯೋರ್ ಪಾಲಿಮರ್ಸ್. ಇನಿಷಿಯೇಟರ್ಸ್ ಫಾರ್ ಯೋರ್ ಪಾಲಿಮರ್ಸ್ ಮೋನೋಮರ್ಸ್ ಆಗಿರಲ್ಲ, ಮೋನೋಮರ್ಸ್ ಆರ್ ನಾಟ್ ಯೋರ್ ಇನಿಷಿಯೇಟರ್ಸ್ ಫಾರ್ ಪಾಲಿಮರ್ಸ್. ಯು ಆಲ್ವೇಸ್ ಆಡ್ peroxides in that. So let me take an peroxide. ನಾನು ಈ ತರ ತಗೊಂತೀನಿ ನೋಡಿ, ಪೆರಾಕ್ಸಿ ಲಿಂಕೇಜ್ ಇದೆ. ಇದೇನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಗಳಿದಾವಲ್ವಾ, ದಿಸ್ ವಿಲ್ ಬ್ರೇಕ್. ಸೊ ಈ ಬ್ರೇಕ್ ಆಗತ್ತೆ. ಅಂಡ್ ನನ್ಗೆ ಯಾವ ತರ ಕೊಡ್ತು, ಈ ತರ ಒಂದು ಫ್ರೀ ರ್ಯಾಡಿಕಲ್ ಕೊಟ್ಟಿದೆ ನೋಡಿ, ಫ್ರೀ ರ್ಯಾಡಿಕಲ್. ಅಂಡ್ ಇದು ನಂದು ಏನಾಗಿದೆ, ಸ್ಟೇಬಿಲಿಟಿ ಇರೋದಿಲ್ಲ, 2 ಫ್ರೀ ರ್ಯಾಡಿಕಲ್. ಆಕ್ಸಿಜನ್ ಏನ್ ಮಾಡ್ತಾರೆ, ಆಕ್ಸಿಜನ್ ನಾವು ನೀವು ಸೇರ್ಕೊಂಡು ಒಂದು ಸ್ಟೇಬಲ್ ಮಾಲಿಕ್ಯೂಲ್ ಮಾಡ್ಕೊಂಡ್ಬಿಡೋಣ. ಈ ಅಲ್ಕೈಲ್ ಗ್ರೂಪ್ ನ ಪೆದ್ದ ನನ್ನ ಮಗನ ಹಿಂಗೆ ಬಿಟ್ಬಿಡೋಣ. ಸೊ ಪಾಪ ಅಲ್ಕೈಲ್ ಗ್ರೂಪ್ ಪಾಪ ಹಂಗೆ ಕೂತ್ಕೊಂಡ್ಬಿಟ್ಟಿದೆ ಫ್ರೀ ರ್ಯಾಡಿಕಲ್ ಆಗಿ, ಅನ್ಸ್ಟೇಬಲ್ ಆಗಿ. ಈ ಆಕ್ಸಿಜನ್ ನೋಡಿ ತುಂಬಾ ಚುರುಕು, ಇದು ಬಂದ್ಬಿಟ್ಟು ಸ್ಟೇಬಲ್ ಆಗಿ ಕೂತ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಚೈನ್ ಪ್ರಾಪಗೇಷನ್ ಸ್ಟೆಪ್ ಅಲ್ಲಿ, ಚೈನ್ ಪ್ರಾಪಗೇಷನ್ ಸ್ಟೆಪ್ ಅಲ್ಲಿ ನಾವು ಯಾವಾಗ್ಲೂ ಓದಿದೀವಿ, ಒಂದು ನ್ಯೂಟ್ರಲ್ ಮಾಲಿಕ್ಯೂಲು ಒಂದು ಫ್ರೀ ರ್ಯಾಡಿಕಲ್ ಅಟ್ಯಾಚ್ ಆಗುತ್ತೆ. ಅಂಡ್ ಈ ಫ್ರೀ ರ್ಯಾಡಿಕಲ್ ಪಾಪ ಈ ನ್ಯೂಟ್ರಲ್ ನ ಫ್ರೀ ರ್ಯಾಡಿಕಲ್ ಮಾಡುತ್ತೆ ಅನ್ಸ್ಟೇಬಲ್, ಅಂಡ್ ತಾನ್ ನ್ಯೂಟ್ರಲ್ ಆಗ್ಬಿಡ್ತಾನೆ. ಆಯ್ತಾ? ಸೊ ಈ ಕೇಸಲ್ಲಿ ಇವಾಗ ಹೆಂಗಾಗ್ಬೋದು ನೋಡಿ, ನನ್ನ ಹತ್ರ ಸ್ಟೇಬಲ್ ಮಾಲಿಕ್ಯೂಲ್ ಯಾವ್ದ್ರಿ ಇತ್ತು, ಸ್ಟೇಬಲ್ ಮಾಲಿಕ್ಯೂಲ್ ಲೆಟ್ಸ್ ಸೇ ಈಥೀನ್ ಇತ್ತಲ್ವಾ, ಈಥೀನ್ ನ ಬರಿತೀನಿ ನೋಡಿ, CH2 ಪಾಪ ಸ್ಟೇಬಲ್ ಆಗಿದ್ದ. ಬಟ್ ಈ ಫ್ರೀ ರ್ಯಾಡಿಕಲ್ ಬರ್ತಾನೆ, ನನ್ನಂತೂ ಆಕ್ಸಿಜನ್ ತಗೊಂಡು ಹೋಗ್ಬಿಟ್ಟ, ಆಕ್ಸಿಜನ್ ಮಾಲಿಕ್ಯೂಲ್ ಮಾಡ್ಬಿಟ್ಟ, ನಾನು ಹಿಂಗಾದ್ರೂ ಸ್ಟೇಬಲ್ ಆಗ್ಬೇಕು. ಸೊ ಇವನೇನ್ ಮಾಡ್ತಾನೆ, ಈ ಒಂದು ಈಥೀನ್ ಹತ್ರ ಬರ್ತಾನೆ. ಈ ಈಥೀನ್ ಹತ್ರ ಈ ಈಥೀನ್ ಹತ್ರ 2 ಎಲೆಕ್ಟ್ರಾನ್ಸ್ಗಳಿತ್ತು. ಒಂದು ಎಲೆಕ್ಟ್ರಾನ್ ಇಲ್ಲಿ, ಒಂದು ಎಲೆಕ್ಟ್ರಾನ್ ಇಲ್ಲಿ ಬಂತು. ಇದೇನ್ ಮಾಡ್ತು, ಈಗ ಈ ಎಲೆಕ್ಟ್ರಾನ್ ಜೊತೆ ಸೇರ್ಕೊಂಡು ಬಾಂಡ್ ಮಾಡ್ಕೊಂಡ್ಬಿಟ್ಟು ಕಣ್ರಿ, ಬಾಂಡ್ ಮಾಡ್ಕೊಂತು. CH2 R ಆಗೋಯ್ತು ನೋಡಿ. ಈ ಒಂದು ಎಲೆಕ್ಟ್ರಾನ್ಸ್ ಬರಿತಿದ್ದೀನಿ, R ಆಗೋಯ್ತು. ಅಂಡ್ ಇಲ್ಲಿ ಫ್ರೀ ರ್ಯಾಡಿಕಲ್ ಹಂಗಿದೆ ಮಾಡ್ತು ಇಲ್ವೋ. ಇದು ಸ್ಟೇಬಲ್ ಆಯ್ತಾ? ಎಸ್ ಆಯ್ತು ಮ್ಯಾಮ್. ಇದು ಅನ್ಸ್ಟೇಬಲ್ ಆಯ್ತಾ? ಎಸ್ ಆಯ್ತು ಮ್ಯಾಮ್. 2 ಪ್ರಾಡಕ್ಟ್ ಬರಲೇಬೇಕಾ ಸತಿ ನೆಸೆಸರಿ? ನೋ. ಸೊ ನಂದು ನ್ಯೂಟ್ರಲ್ ಪ್ಲಸ್ ಫ್ರೀ ರ್ಯಾಡಿಕಲ್ಲೇ ಕೊಡ್ಬೋದು, ಅಥವಾ ನಿಮ್ದು ನ್ಯೂಟ್ರಲ್ಲು ಕೊಡ್ಬೋದು. ಆಯ್ತಾ? ಬಂತಾ? ಓಕೆ ಮ್ಯಾಮ್, ನನಗೆ ಇದಷ್ಟ ಆಯ್ತು. ಇನ್ನೊಂದು ನನ್ನ ಹತ್ರ ಏನಾದರೂ ಅಲ್ಕೀನ್ ಇದ್ರೆ ಇವಾಗ ಇದೇನ್ ಮಾಡತ್ತೆ, ಇದು ಇನ್ನೊಂದು ಸ್ಟೇಬಲ್ ಮಾಲಿಕ್ಯೂಲ್ ನ ಹುಡುಕತ್ತೆ. ಸ್ಟೇಬಲ್ ಮಾಲಿಕ್ಯೂಲ್ ಇರೋದೇ ಯಾವುದು, ಅಲ್ಕೀನ್ ಅಷ್ಟೇ ಇರೋದು. ಸೊ ಇದೇನ್ ಮಾಡತ್ತೆ, ಇನ್ನೊಂದು ಅಲ್ಕೀನ್ ಜೊತೆ ರಿಯಾಕ್ಟ್ ಮಾಡಿಸುತ್ತೆ. ನೋಡಿ ಚೈನ್ ಯಾವ ತರ ಗ್ರೋತ್ ಆಗತ್ತೆ ಅಂತ ಹೇಳ್ತಿದ್ದೀನಿ. ಚೈನ್ ಯಾವ ತರ ಗ್ರೋತ್ ಆಗತ್ತೆ ನೀಟಾಗಿ ನೋಡ್ಕೊಳ್ಳಿ. R ಇದೆ, ಇವಾಗ ಏನಾಗತ್ತೆ, ಇವನು ಇನ್ನೊಂದು ಪಾಪ ಸ್ಟೇಬಲ್ ಆಗಿರೋ ಒಂದು ಅಲ್ಕೀನ್ ಹತ್ರ ಹೋಗ್ತಾನೆ. ಅಂಡ್ ಇವಾಗ ಇದರಲ್ಲಿ ಏನ್ ಮಾಡುತ್ತೆ, ಇದರಲ್ಲಿ 2 ಎಲೆಕ್ಟ್ರಾನ್ ತಗೊಂಡ್ಬಿಡುತ್ತೆ. ಆಯ್ತಾ? ಸೊ ಈ ಎಲೆಕ್ಟ್ರಾನು ಇದ್ರ ಮೇಲೆ ಈ ಎಲೆಕ್ಟ್ರಾನು ಇದು ಬಂದು ಇಲ್ಲಿ ಜಾಯಿನ್ ಆಗುತ್ತೆ. ಸೊ ಯಾವ ತರ ಆಗಿತ್ತು ನೋಡಿ. ಸೊ CH2 ನಂದು ಇಲ್ಲಿ ಜಾಯಿನ್ ಆಗಿತ್ತಲ್ಲ, R ಇಲ್ಲೇ ಇದೆ. CH2 ಇಲ್ಲಿ ಜಾಯಿನ್ ಆಯ್ತು. ಅಂಡ್ ಇದು ಇವಾಗ ಇನ್ನೊಂದು ಬಾಂಡ್ ಮಾಡ್ಕೊಂತು, CH2 ಇಲ್ಲಿ ಫ್ರೀ ರ್ಯಾಡಿಕಲ್ ಆಯ್ತು. ಇದೇ ತರ ಚೈನ್ ಗ್ರೋ ಆಗ್ತಾನೆ ಇರುತ್ತೆ. ಅಂಡ್ ಎಂಡ್ ಅಲ್ಲಿ ಟರ್ಮಿನೇಷನ್ ನಾವೇನು ಓದಿದೀವಿ, ದಟ್ ಫ್ರೀ ರ್ಯಾಡಿಕಲ್ಸ್ಗಳು 2 ಫ್ರೀ ರ್ಯಾಡಿಕಲ್ಸ್ಗಳು ಸೇರಿ ಒಂದು ನ್ಯೂಟ್ರಲ್ ಮಾಲಿಕ್ಯೂಲ್ ಮಾಡತ್ತೆ ಅಂತ ನೋಡಿದೀವಲ್ವಾ. ಸೊ ಏನ್ ಮಾಡ್ತೀರಾ, ಈ ತರ 2 ಫ್ರೀ ರ್ಯಾಡಿಕಲ್ ತಗೋತೀರಾ. ಸೊ ಲೆಟ್ಸ್ ಸೇ ಈ ತರ ಬಂತು ನಂದು CH2 R, CH2 ಈ ತರ 2 ಫ್ರೀ ರ್ಯಾಡಿಕಲ್ ಆಗಿರುತ್ತಾ? ಎಸ್ ಮ್ಯಾಮ್. CH2 ಇನ್ನೊಂದು ಈ ತರ ಕಂಬೈನ್ ಮಾಡ್ಬಿಡ್ರಿ, CH2 ಫ್ರೀ ರ್ಯಾಡಿಕಲ್, CH2 ಅಂಡ್ ಈ ಕಡೆ R ಆಯ್ತಾ? ಸೊ ಇವೆರಡು ಕಂಬೈನ್ ಮಾಡಿ ನನ್ಗೇನ್ ಕೊಡುತ್ತೆ, ಈ ತರ ಕೊಡುತ್ತೆ. ಆಯ್ತಾ? CH2 1 2 3 1 2 3 4 ಅಲ್ವಾ, 4 1 2 3 4 ಈ ತರ ಕೊಡ್ತಾ ಇತ್ತು. ಆಯ್ತಾ? ಸೊ ಇದೇನಾಯ್ತು, ಕಂಬಿನೇಷನ್ ಆಫ್ ಫ್ರೀ ರ್ಯಾಡಿಕಲ್ ಆಯ್ತು. ಇನ್ನೊಂದು ವೇಲ್ ಆಗ್ಬೋದು, ಇಲ್ಲಿ ನೋಡಿ ಕೇಳಿಸ್ಕೊಂಡ್ಬಿಡಿ, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಇಂದಾನು ಕೂಡ ಆಗೋದು. ಅನದರ್ ಮೆಥಡ್ ಇಲ್ ಕ್ಯಾನ್ ಹ್ಯಾಪನ್ ಈಸ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಾನು ಸಿಂಪಲ್ ಆಗಿ ಒಂದು ಹೇಳ್ಬಿಡ್ತೀನಿ. ಸುಮ್ಮನೆ ಒಂದು ಅಲ್ಕೀನ್ ತಗೊಂತೀನಿ ಫ್ರೀ ರ್ಯಾಡಿಕಲ್. ಸೊ ಯಾವ ತರ ಇದೆ, ಒಂದು ಲೆಟ್ಸ್ ಈ ತರ ತಗೊಂಡಿದ್ದೀನಿ, CH2 ಈ ತರ ಇತ್ತಲ್ವಾ, H ಈ ತರ ಇತ್ತಲ್ಲ ಒಂದು ಫ್ರೀ ರ್ಯಾಡಿಕಲ್. ಇವಾಗ ಏನಾಯ್ತು ನೋಡಿ, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಲ್ಲಿ ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ನಂದೇನಾಗಿದೆ, ನಂದು ಎಲೆಕ್ಟ್ರಾನ್ಸ್ಗಳಿದಾವ. ಈ ತರ ನಾನು 2 ಮಾಲಿಕ್ಯೂಲ್ ತಗೊಂಡೆ. ನೋಡಿ ಇವಾಗ ಏನಾಗ್ತಾ ಹೋಗುತ್ತೆ. ಸೊ ಈ ಮಾಲಿಕ್ಯೂಲ್ ಇಂದ ನೋಡಿ, ಇದರಿಂದ ಏನಾಯ್ತು, ಇಲ್ಲಿ ಒಂದು ಬಾಂಡ್ ಆಯ್ತು,
ಪೈ ಬಾಂಡ್ ಮಾಡ್ಕೊಂತ ಹೋಗುತ್ತೆ ನೋಡಿ. ಸೊ ಇದೇನಾಯ್ತು, ಇಲ್ಲಿ ಈ ಒಂದು ಎಲೆಕ್ಟ್ರಾನ್ ಇಂದ ಪೈ ಬಾಂಡ್ ಮಾಡ್ಕೊಂತ ಆಯ್ತು. ಆಯ್ತಾ? ಸೊ ಇವಾಗ ಏನಾಯ್ತು, ಈ ಹೈಡ್ರೋಜನ್ ರಿಲೀಸ್ ಆಯ್ತು. ಸೊ ಒಂದು ಮಾಲಿಕ್ಯೂಲ್ ಏನಾಯ್ತು ನೋಡಿ, ಸೊ CH2 ಒಂದು ಮಾಲಿಕ್ಯೂಲ್ ಅಲ್ಲಿ ಆಗತ್ತಿದ್ರ ಡಬಲ್ ಬಾಂಡ್ CH2 ಆಯ್ತು. ಈಗ ನನ್ನ ಹತ್ರ ಏನಾಗಿದೆ, ಒಂದು H ಪ್ಲಸ್ ಇದೆ. ಸೊ ಈ H ಪ್ಲಸ್ ಇವಾಗ ಏನ್ ಬೇಕು, ಸೊ H ಪ್ಲಸ್ ಏನ್ ಬೇಕಾಗಿರುತ್ತೆ, ಎಲೆಕ್ಟ್ರಾನ್ಸ್ ನನಗೆ ಡಿಫಿಷಿಯಂಟ್ ಸೈಟ್ ಬೇಕಾಗಿರುತ್ತೆ. ಸೊ ಇದೇನ್ ಮಾಡುತ್ತೆ, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೈಟಿಗೆ ಹೋಗುತ್ತೆ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೈಟ್ ಆರ್ CH2 ಅಂಡ್ CH3 ಮಾಡ್ಕೊಳುತ್ತೆ. ಒಂದ್ರಲ್ಲಿ ಅಲ್ಕೇನ್ ಆಗತ್ತೆ, ಇನ್ನೊಂದ್ರಲ್ಲಿ ನಂದು ಏನಾಗುತ್ತೆ, ಅಲ್ಕೀನ್ ಆಗಿರುತ್ತೆ. ಕ್ಲಿಯರ್? ಓಕೆ. ನೆಕ್ಸ್ಟ್ H ಪ್ಲಸ್ ಓಕೆ, H ಪ್ಲಸ್ ಅಲ್ರಿ, H ಫ್ರೀ ರಾಡಿಕಲ್ ಬಂದಿರುತ್ತೆ. H ಫ್ರೀ ರಾಡಿಕಲ್ ಇನ್ನೊಂದು ಫ್ರೀ ರಾಡಿಕಲ್ ಜೊತೆ ಕಂಬೈನ್ ಆಗುತ್ತೆ. ನಾನು ಅದೇ ನೋಡ್ಕೊಂತಿದ್ದೀನಿ ಏನಾಗಿದೆ ಅಂತ. ನೆಕ್ಸ್ಟ್ ಬರೋಣ ಇಂಪಾರ್ಟೆಂಟ್ ಪಾಲಿಮರ್ಸಿಗೆ ಎಕ್ಸಾಂಪಲ್. ಸೊ ಇಲ್ಲಿ ಕೆಲವೊಂದು ಲಿಸ್ಟ್ನ ಕೊಟ್ಟಿದ್ದೀನಿ. ಈ ಲಿಸ್ಟ್ನ ನೀವು ಒಂದ್ಸತಿ ನೋಡ್ಕೊಂಡ್ರೆ ಸಾಕು. ಸೊ ಈ ಲಿಸ್ಟ್ನೇ ನೀವು ಒಂದು ನೋಟ್ ಡೌನ್ ಮಾಡಿಕೊಂಡು ರಿಪೀಟೆಡ್ ಆಗಿ ಓದ್ತೀರಿ, ಇದರಲ್ಲೇ ಕ್ವೆಶನ್ಸ್ ಬರುತ್ತೆ. ಸೊ ಮಿಕ್ಕಿದೆಲ್ಲ ಚಾಪ್ಟರ್ಸ್ನ ಬರೀ ಅರ್ಥ ಮಾಡ್ಕೊಳಕ್ಕೆ ಇಟ್ಕೊಳ್ಳಿ, ಇನ್ನೇನು ನೋಟ್ ಡೌನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕ್ಲಿಯರ್? ಓಕೆ. ಸೊ ಪಾಲಿಮರ್ಸ್ ಅಂತ ಬಂದ್ರೆ ಓಲಿಫಿನ್ಸ್ ಅಂದ್ರೆ ಏನು, ಒಂದು ಡಬಲ್ ಬಾಂಡ್ ಇದೆ ಅಂತ ಅರ್ಥ. ಸೊ ಎಕ್ಸಾಂಪಲ್ ಯಾವ್ಯಾವ ಕೊಟ್ಟಿದ್ದೀನಿ, ಪಾಲಿಥೀನ್ ಅಂದ್ರೆ ಅಥವಾ ಪಾಲಿಇಥಿಲೀನ್ ಅಂತ ಹೇಳಿದ್ರು ಒಂದೇ, ಆಯ್ತಾ, ಅಥವಾ ಪಾಲಿಇಥೀನ್ ಅಂತ ಹೇಳಿದ್ರು ಒಂದೇ. ಸೊ ಅದನ್ನ ಕೊಟ್ಟಾಗ ನೀವೇನ್ ಬರೀತೀರಾ, ಇಥಿಲೀನ್ ಅಥವಾ ಇಥೀನ್ ಆಸ್ ನಿಮ್ದು ಮೋನೋಮರ್ ಯೂನಿಟ್ ಬರೀತೀರಾ. ಅಂಡ್ ಒಂದೇ ಒಂದು ಮೋನೋಮರ್ ಯೂನಿಟ್ ಆಗಿರೋದ್ರಿಂದ ಹೋಮೋಪಾಲಿಮರ್ ಆಯ್ತು. ಅಂಡ್ ನಂದು ಡಬಲ್ ಬಾಂಡ್ ಆಗಿರೋದ್ರಿಂದ ಅಡಿಷನ್ ಪಾಲಿಮರೈಸೇಷನ್ ಆಗುತ್ತೆ. ಅಡಿಷನ್ ಪಾಲಿಮರೈಸೇಷನ್ ಚೈನ್ ಗ್ರೋತ್ ಅಲ್ಲಿ ಆಗ್ತಿರುತ್ತೆ. ಅಂಡ್ ಇದು ಎಕ್ಸಾಂಪಲ್ ಯಾವುದು, ಬ್ರಾಂಚೆಡ್ ಅಂಡ್ ಲೀನಿಯರ್ ಎರಡೂ ಇರುತ್ತೆ. ಬ್ರಾಂಚೆಡ್ ಅಂತ ಹೇಳಿದಾಗ ಲೋ ಡೆನ್ಸಿಟಿ ಬರ್ತಾ ಹೋಗುತ್ತೆ, ಅಂಡ್ ಲೀನಿಯರ್ ಅಂತ ಹೇಳಿದಾಗ ಹೈ ಡೆನ್ಸಿಟಿ ಬರ್ತಿರತ್ತೆ ಅಂತ ಗೊತ್ತಿದೆ. ನೆಕ್ಸ್ಟ್ ಪ್ರೋಪೀನ್ ಆಗತ್ತೆ ಎಕ್ಸಾಂಪಲ್, ಅಡಿಷನು, ಹೋಮೋಲೀನಿಯರು. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್, ಝೀಗ್ಲರ್ ನಾಟಕ್ ಕೆಟಲಿಸ್ಟ್ ನ ಯೂಸ್ ಮಾಡ್ತೀರಾ ಇದನ್ನ ಮಾಡ್ಬೇಕಾರೆ. ಸೊ ನಂದು ಟ್ರೈಇಥಿಲೀನ್ ಅಲ್ಯೂಮಿನಿಯಂ ಟ್ರೈಇಥೈಲ್ ಅಲ್ಯೂಮಿನಿಯಂ ಯೂಸ್ ಮಾಡ್ತೀರಾ. ಅಂಡ್ ಟೈಟೇನಿಯಂ ಟೆಟ್ರಾ ಕ್ಲೋರೈಡ್ ನ ಯೂಸ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಪಾಲಿಸ್ಟಿರಿನ್ ಅಂತ ಹೇಳಿದ್ರೆ ನೀವು ಸ್ಟಿರಿನ್ ನ ಆಸ್ ಅ ಮೋನೋಮರ್ ಯೂನಿಟ್ ತಗೊಂತೀರಾ. ದಟ್ ಇಸ್ C6H5 CH2 ಡಬಲ್ ಬಾಂಡ್ ಇರುತ್ತೆ. ಸೊ CH2 TO2 ಆಯ್ತಾ, ಟು CH2 ಡಬಲ್ ಬಾಂಡ್ ಇರುತ್ತೆ. ಅಂಡ್ ಡಬಲ್ ಬಾಂಡ್ ಆಗಿರೋದ್ರಿಂದ ಅಗೇನ್ ಅಡಿಷನ್ ಪಾಲಿಮರೈಸೇಷನ್, ಹೋಮೋ, ಅಂಡ್ ಇದು ಲೀನಿಯರ್ ಚೈನ್ ನಮ್ದು ಆಗಿರುತ್ತೆ. ನೆಕ್ಸ್ಟ್ ಬಂದ್ರೆ ಡೈಇನ್ಸ್ ಅಂದ್ರೆ ಎರಡು ಡಬಲ್ ಬಾಂಡ್ ಇರೋದು ಯಾವ್ದು ಮೋನೋಮರಿಕ್ ಯೂನಿಟ್, ದಟ್ ಆರ್ ಯೋರ್ ನಿಯೋಪ್ರಿನ್ಸ್, ಬುನಾಯನ್ ಅಂಡ್ ನ್ಯಾಚುರಲ್ ರಬ್ಬರ್. ಇದು ಕೂಡ ಏನಾಗಿರುತ್ತೆ ನಿಮ್ದು ಆಬ್ವಿಯಸ್ಲಿ. ಸೊ ದೀಸ್ ಆರ್ ಆಲ್ ಆಲ್ಸೋ ಯೋರ್ ಅಡಿಷನ್ ಪಾಲಿಮರೈಸೇಷನ್, ಯಾಕಂದ್ರೆ ಡಬಲ್ ಬಾಂಡ್ ಇದೆ. ಬಟ್ ಇನ್ನೊಂದು ನಿಮ್ದು ಇಂಪಾರ್ಟೆಂಟ್ ಇದರಲ್ಲಿ ಕ್ಯಾರೆಕ್ಟರ್ ಇದೆ, ಆಲ್ ಡೈಇನ್ಸ್ ವಿಚ್ ಐ ಹ್ಯಾವ್ ಗಿವನ್ ಆಲ್ ಆರ್ ಎಲಾಸ್ಟೋಮರ್ಸಿಗೆ ಎಕ್ಸಾಂಪಲ್ ಆಗಿದೆ. ಆಯ್ತಾ? ಸೊ ನೋಡಿ, ನಿಯೋಪ್ರಿನಿಗೆ ಎಕ್ಸಾಂಪಲ್ ಏನು, ಕ್ಲೋರಿನ್ ಗ್ರೂಪ್ ಇರುತ್ತೆ ನಿಯೋಪ್ರಿನಿಯಲ್ಲಿ. ಬೂನಾ ಎಸ್ಸಿಗೇನು, ಬ್ಯೂಟಾಡೈನ್ ಇರುತ್ತೆ, ಅದ್ರ ಜೊತೆಗೆ ಸ್ಟೈರೀನ್ ಇರುತ್ತೆ. ಆಯ್ತಾ? ಬೂನಾ ಎನ್ ಅಂತ ಹೇಳಿದ್ರೇನು, ಬ್ಯೂಟಾಡೈನ್ ಇರುತ್ತೆ. ಎನ್ ಏನ್ ರೆಪ್ರೆಸೆಂಟ್ ಮಾಡ್ತಿದೆ ನಿಮ್ಗೆ, ದಟ್ ಈಸ್ ಅಕ್ರಲೋ ನೈಟ್ರೈಲ್ ಗ್ರೂಪ್ ಇದೆ ಅಂತ. ಬೂನಾ ಎಸ್ ಏನ್ ರೆಪ್ರೆಸೆಂಟ್ ಮಾಡ್ತಿದೆ, ಸ್ಟೈರಿನ್ ಇದೆ ಅಂತ. ನ್ಯಾಚುರಲ್ ರಬ್ಬರ್ ಐಸೋಪ್ರಿನಿ ಆಗಿದೆ ಇದರದು ಮೋನೋಮರಿಕ್ ಯೂನಿಟ್. ನೆಕ್ಸ್ಟ್ ಬಂದ್ರೆ ಪಾಲಿ ಅಕ್ರಲೋ ನೈಟ್ರೈಲ್. ಸೊ ನೈಟ್ರೈಲ್ ಇರೋದು ಒಂದು ಅಕ್ರೈಲಮೈಡ್ ಅಂತ ಹೇಳ್ತೀರಾ ಅದನ್ನ. ಸೊ ಪಾಲಿ ಅಕ್ರಲೋ ನೈಟ್ರೈಲ್ ನಂದಿರುತ್ತೆ, ಅಕ್ರೈಲೋ ನೈಟ್ರೈಲ್ ಇರುತ್ತೆ ನಂದು ಗ್ರೂಪ್. ಅಂಡ್ ಅಡಿಷನ್ ಅಂಡ್ ಹೋಮೋ ಆಗಿರುತ್ತೆ. ಪಾಲಿ ವಿನೈಲ್ ಕ್ಲೋರೈಡ್ PVC ಅಂತಾನು ಕೂಡ ಕರಿತೀರಾ. ಇದ್ರಲ್ಲಿ ಏನಾಗಿರುತ್ತೆ, ಇದ್ರಲ್ಲಿ PAN ಅಂತ ಕರಿತೀರಾ, ಇದನ್ನ PVC ಅಂತ ಕೂಡ ಕರಿತೀರಾ. ಸೊ ಇದರಲ್ಲಿ ಏನಾಗಿರುತ್ತೆ, ವಿನೈಲ್ ಕ್ಲೋರೈಡ್ ಏನಾಗಿದೆ ನಿಮ್ದು ಆಸ್ ಅ ಮೋನೋಮರಿಕ್ ಯೂನಿಟ್ ಆಗಿದೆ. ಟೆಫ್ಲಾನ್ ಅಂತ ಬಂದ್ರೆ ನಮ್ದು ಏನಾಗಿತ್ತು, ಟೆಟ್ರಾಫ್ಲೂರೋ ಈಥೀನ್ ನಂದು ಮೋನೋಮರಿಕ್ ಯೂನಿಟ್ ಆಯ್ತು. ಟೈರಲಿನಿ ಅಥವಾ ಡೆಕ್ರಾನ್ ಅಲ್ಲಿ ಏನಾಯ್ತು, ನಂದು OH ಗ್ರೂಪ್ ಇಥಿಲೀನ್ ಗ್ಲೈಕಾಲ್ ಇದೆ. ಅಂಡ್ ನಂದು ಏನಾಗಿದೆ, ಟೆರಿಥ್ಯಾಲಿಕ್ ಆಸಿಡ್ ಇದೆ. ಆಯ್ತಾ? ಗ್ಲಿಪ್ಟಾಲ್ ಅಲ್ಲಿ ಏನಾಯ್ತು, ಗ್ಲೈಕಾಲ್ ಇದೆ, ಇಥಿಲೀನ್ ಗ್ಲೈಕಾಲ್, ಬಟ್ ನಂದು ಏನಾಗಿದೆ, ಥ್ಯಾಲಿಕ್ ಆಸಿಡ್ ಇದೆ. ಸೊ ಥ್ಯಾಲಿಕ್ ಆಸಿಡ್ ಅಂತ ಹೇಳಿದ್ರೆ ಒಂದ ತಕ್ಷಣ ಇನ್ನೊಂದಿದೆ. ಆಯ್ತಾ? ಸೊ ಇವೆರಡು ಕೋಪಾಲಿಮರೈಸೇಷನ್ ಆಗ್ತಿದಾವೆ. ಈ ಮೂರಲ್ಲಿ ಡಬಲ್ ಬಾಂಡ್ ಆಗಿರೋದ್ರಿಂದ ಅಡಿಷನ್ ಪಾಲಿಮರೈಸೇಷನ್ ಆಯ್ತು. ನೆಕ್ಸ್ಟ್ ಒಂದು ಬಂದ್ರೆ ಪಾಲಿ ಅಮೈಡ್. ಸೊ ಇದನ್ನ ರಿಪೀಟೆಡ್ ಆಗಿ ಕೇಳಿದಾರೆ ನಿಮ್ಗೆ, ಅಮೈಡ್ ಗ್ರೂಪ್ ಯಾವ್ದ್ರಲ್ಲಿ ಇದೆ ಹೇಳಿ ಅಂತ. ಸೊ ಅದಕ್ಕೆ ಎಕ್ಸಾಂಪಲ್, ಮೇಜರ್ ಎಕ್ಸಾಂಪಲ್ ನೈಲಾನ್ 6,6 ಅಂಡ್ ನೈಲಾನ್ 6. ನೈಲಾನ್ 6,6 ಅಲ್ಲಿ ನೋಡಿ ಅಡಿಪಿಕ್ ಆಸಿಡ್ ಹೆಕ್ಸಾಮಿಥಿಲಿನ್ ಡೈ ಅಮೈನ್ ಇಂದ ಆಗಿದಾವೆ. ಸೊ ಇಲ್ಲಿ ನೋಡಿ COOH ಗ್ರೂಪ್ NH2 ಗ್ರೂಪ್ ಇದೆ, ಅದನ್ನ ಜಾಯಿನ್ ಮಾಡಿದಾಗ ಅಮೈಡ್ ಗ್ರೂಪ್ ಆಗುತ್ತೆ. ದಟ್ ಈಸ್ ಲೈಕ್ ದಿಸ್, ಈ ತರ ಅಮೈಡ್ ಗ್ರೂಪ್ ಆಗುತ್ತಲ್ವಾ, ಜಾಯಿನ್ ಆದಾಗ H2O ರಿಮೂವ್ ಆಗಿ. ಸೊ ದಿಸ್ ಫಾರ್ ಎಕ್ಸಾಂಪಲ್ ಫಾರ್ ಪಾಲಿಅಮೈಡ್. ಅಂಡ್ ನೈಲಾನ್ 6 ಬಂದ್ರೆ ಕ್ಯಾಪ್ರೋಲ್ಯಾಕ್ಟಮ್ ಆಗಿದೆ. ಕ್ಯಾಪ್ರೋಲ್ಯಾಕ್ಟಮ್ ಅಲ್ಲಿ ನೋಡಿ ನೀವೇನ್ ಬರೀತೀರಾ, ಪಾಲಿಅಮೈಡ್ ಗ್ರೂಪ್ ಹಂಗೆ ಇದೆ.
ಅಂಡ್ ನನಗೆ 1 2 3 4 5 ಕಾರ್ಬನ್ ಆಟಮ್ ಜಾಯಿನ್ ಆಗಿದೆ ಅದಕ್ಕೆ. ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮಾಲ್ಡಿಹೈಡ್ ಇರೋ ಗ್ರೂಪ್ ಯಾವ್ದು ನಮ್ದು ಪಾಲಿಮರ್ಸ್, ದೋಸ್ ಆರ್ ಯುವರ್ ಬೇಕಲೈಟ್ ಅಂಡ್ ನೋವೋಲ್ಯಾಕ್. ಸೊ ಎರಡರದು ಮೊನೊಮರಿಕ್ ಯೂನಿಟ್ ಸೇಮ್ ಆಗಿದೆ, ಬಟ್ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಬ್ರಾಂಚ್ಡ್ ಆಗಿರುತ್ತೆ, ತುಂಬಾ ಹೈಲಿ ಬ್ರಾಂಚ್, ಬಟ್ ಇದೇನಾಗಿರುತ್ತೆ ಲೀನಿಯರ್ ಪಾಲಿಮರ್ ಆಗಿರುತ್ತೆ. ಲಾಸ್ಟ್ ಬಂದ್ರೆ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ ಕೇಳ್ತಾರೆ. ಸೊ ಬಯೋಡಿಗ್ರೇಡಬಲ್ ಪಾಲಿಮರ್ಸ್ 2 ಟೈಪ್ ಆಫ್ ಇದಾವೆ. ಸೊ ಫಸ್ಟ್ ಒಂದು ಇಸ್ PHBV, ಪಾಲಿ ಬೀಟಾ ಹೈಡ್ರಾಕ್ಸಿ ಬ್ಯೂಟರೇಟ್ ಅಂಡ್ ಕೋ ಬೀಟಾ ಹೈಡ್ರಾಕ್ಸಿ ವೆಲರೇಟ್. ಸೊ ಬೀಟಾ ಹೈಡ್ರಾಕ್ಸಿ ಬ್ಯೂಟೆನೋಯಿಕ್ ಆಸಿಡ್ ಇರುತ್ತೆ ಅಂಡ್ ವೆಲೆನೋಯಿಕ್ ಆಸಿಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಏನ್ ಹೇಳ್ತೀರಾ, ಪಾಲಿ ಬೀಟಾ ಹೈಡ್ರಾಕ್ಸಿ ಬ್ಯೂಟರೇಟ್ ಕೋ ಬೀಟಾ ಹೈಡ್ರಾಕ್ಸಿ ವೆಲರೇಟ್ PHBV ಅಂತ ಕರಿತೀರಾ. ನೈಲಾನ್ 2 ನೈಲಾನ್ 6 ಅಂಡ್ ನೈಲಾನ್ 2,6 ನೀವು ಕನ್ಫ್ಯೂಷನ್ ಆಗ್ಬೇಡ್ರಿ. ಆಯ್ತಾ? ಸೊ ಇದರಲ್ಲಿ ಯಾವ್ದಿದೆ ಗ್ಲೈಸಿನ್ ಅಂಡ್ 6 ಅಮಿನೋ ಕೆಪ್ರೋಯಿಕ್ ಆಸಿಡ್. ಸೊ ನಿಮಗೆ ಕೇಳ್ತಾರೆ ವಿಚ್ ಈಸ್ ದ ಬಯೋಡಿಗ್ರೇಡಬಲ್ ಪಾಲಿಮರ್ ಎಕ್ಸಾಂಪಲ್ ಫಾರ್ ಯುವರ್ ಎಸ್ಟರ್, ಪಾಲಿಎಸ್ಟರ್. ಸೊ ಯಾವ್ದಾಗಿದೆ, ದಟ್ ಈಸ್ ಯುವರ್ PHBV. ಫಾರ್ ಪಾಲಿಅಮೈಡ್ ಬಯೋಡಿಗ್ರೇಡಬಲ್ ಯಾವುದು, ನೈಲಾನ್ 2, ನೈಲಾನ್ 6 ಆಗಿದೆ. ಕ್ಲಿಯರ್? ಓಕೆ. ಸೊ ಐ ಹೋಪ್ ನಿಮಗೆ ಈ ಒಂದು ಸಿನಾಪ್ಸಿಸ್ ನಿಮಗೆ ನೀಟಾಗಿ ಅರ್ಥ ಆಗಿದೆ. ಆ್ಯಂಡ್ ಇದರಲ್ಲಿ ಕ್ವೆಶನ್ಸ್ ಬರೋದು ತುಂಬ ನಿಮಗೆ ಏನಂತಾರೆ, ಐದರ್ ನಿಮಗೆ 2 ಈಸಿ ಕ್ವೆಶನ್ಸ್ ಬರುತ್ತೆ, ಐದರ್ ನಿಮಗೆ ಔಟ್ ಆಫ್ ನಿಮಗೆ ಬಾಕ್ಸ್ ಕ್ವೆಶನ್ ಬಂದಿರುತ್ತೆ. ಸೊ ಟು ಬಿ ಇನ್ ಸೇಫರ್ ಸೈಡ್ ನೀವೇನು ಮಾಡಬೇಕು, ಆದಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆ ಎಕ್ಸಾಂಪಲಲ್ಲಿ ಥರೋ ಆಗ್ರಿ. ಆ ಎಕ್ಸಾಂಪಲ್ ಬಂತು ಅಂತ ಹೇಳಿದ್ರೆ ಓಕೆ, ಬರಲಿಲ್ಲ ಅಂದರೆ ಹೇಳ್ತಾರೆ ಡೋಂಟ್ ವರಿ, ನಮಗೆ ಬೇರೆ ಚಾಪ್ಟರ್ಸ್ಗಳು ಇದ್ದಾವೆ, ಅದರಲ್ಲಿ ಒಂದು ಟೈಪ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಆ ಒಂದು ಟೈಪ್ನ ಪ್ರಾಬ್ಲಮ್ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಪಕ್ಕ 1 ಮಾರ್ಕ್ಸ್ ತಗೊತಾ ಹೋಗ್ತೀರಾ. ಆಯ್ತಾ? ಈ ಕೇಸಲ್ಲಿ ಯಾವ ಥರ ಆಗತ್ತೆ ಅಂತ ಹೇಳಿದ್ರೆ, ನೀವೊಂದು ಚಾಪ್ಟರ್ NCERT ಓದಿದ್ರೆ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ NCERT ಇಂದ ಕ್ವಶನ್ ಬರುತ್ತೆ ಆ್ಯಂಡ್ ನೀವೊಂದು ಮಾರ್ಕ್ಸ್ ಪಕ್ಕಾ ತಗೊಂಡು ಬರ್ತೀರಾ. ಇಲ್ಲ ಅಂದರೆ ನೋ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಒಂದ್ಸತಿ ಓದ್ರಿ ಅಷ್ಟೇ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.